ಇದ್ರೆ ಒಂದು ಮಗು ಮಾಡ್ಕೊಂಡ್ಬಿಡಿ, ಗಂಡ ಹೆಂಡತಿ ರಿಲೇಶನ್ಶಿಪ್ ಸರಿ ಹೋಗುತ್ತೆ. ನಿಮಗೆ ವೆಯ್ಟ್ ಲಾಸ್ ಇಷ್ಟು ಬೇಗ ಮಾಡ್ಕೊಂಡ್ರಿ, ನಿಮಗೆ ಗರ್ಲ್ ಬೇಬಿ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರ, ಬೇಕಾದ್ರೆ ಮಗುನ ಬೇರೆ ಎಲ್ಲಾದ್ರೂ ಕಳಿಸ್ತೀನಿ ಹೊರತು ನಾಯಿನ ನಾನು ಎಲ್ಲೂ ಕಳ್ಸಲ್ಲ ಅಂತ. ಸೋ ಸಾರಿ. ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನೀವುಗಳೆಲ್ಲ ಕೇಳಿರೋ ಕ್ವೆಶ್ಚನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಆಲ್ಮೋಸ್ಟ್ 1 ತಿಂಗಳು ಮೇಲೆ ಆಗೋಗಿದೆ. ನೀವುಗಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ಈ ಕ್ವೆಶ್ಚನ್ಸ್ನ ಕೇಳಿ ನಾನೇ ಸ್ವಲ್ಪ ತಡ ಮಾಡಿದೆ. ಬಿಕಾಸ್ ಆ ಕ್ವೆಶ್ಚನ್ಸ್ಗಳಿಗೆಲ್ಲ ಆನ್ಸರ್ ಮಾಡಬೇಕು ಅಂದರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಸಿನ್ಸ್ ನಾನು ಫಸ್ಟ್ ಟೈಮ್ ಮಾಮ್ ಆಗಿರೋದ್ರಿಂದ ಇದೆಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಬಂದು ಇಲ್ಲಿ ಅದ್ರ ಬಗ್ಗೆ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ 1 ಮಂತ್ ಪ್ಲಸ್ ನಾನು ಟೈಮ್ ತಗೊಂಡೆ. And now I feel I'm all ready. So ಇನ್ನು ತಡ ಮಾಡೋದು ಬೇಡ, let's get into the video. ನಾನು ಇಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ನ ಬರ್ಕೊಂಡಿದ್ದೀನಿ, ಒಂದೊಂದಾಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಕ್ವೆಶ್ಚನ್ಸ್ಗಳನ್ನ ಕೇಳಿದ್ದೀರಾ ನೀವೆಲ್ಲರೂ. ಸ್ಕ್ರಾಲ್ ಮಾಡ್ತಾನೆ ಇರ್ಬೇಕು ಅಷ್ಟು ಕ್ವೆಶ್ಚನ್ಸ್ ಬಂದಿತ್ತು. ಅದರಲ್ಲಿ ಯಾವ್ದಾದ್ರು ರಿಪೀಟೆಡ್ ಆಗಿ ಕೇಳಿದ್ರಿ, ಆ ಕ್ವೆಶ್ಚನ್ಸ್ನ ನಾನು ಬರ್ಕೊಂಡಿದ್ದೀನಿ. ಯಾವುದಾದ್ರೂ ಮಿಸ್ ಮಾಡಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಫರ್ದರ್ ವೀಡಿಯೋಸಲ್ಲಿ ಅದನ್ನು ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಹೌ ವಾಸ್ ಯುವರ್ ಫ್ಯಾಮಿಲಿ ರಿಯಾಕ್ಷನ್ ನೋಯಿಂಗ್ ಇಟ್ ವಾಸ್ ಅ ಗರ್ಲ್? ಸೊ ತುಂಬ ಜನದ ತಲೆಯಲ್ಲಿ ಏನಪ್ಪ ಇರೋದು ಅಂತ ಅಂದರೆ, ನಾನು ಪ್ರೆಗ್ನೆನ್ಸಿ ರಿಯಾಕ್ಷನ್ ವಿಡಿಯೋ ನನ್ನ ಫ್ಯಾಮಿಲಿದು ಮಾಡಿದಾಗ ಅದರಲ್ಲಿ ನಮ್ಮ ಡ್ಯಾಡಿ ಸ್ಪೆಷಲಿ ನನಗೆ ಮೊಮ್ಮಗಾನೇ ಹುಟ್ಟೋದು ಅಂತ ಹೇಳಿದರು. ಸೊ ಎಷ್ಟೊಂದು ಜನ ನನಗೆ ಹುಡುಗಿ ಅಂತ ಹೇಳಾದ್ಮೇಲೆ ಮೆಸೇಜ್ ಮಾಡ್ತಾಯಿದ್ರಿ, ನಿಮ್ಮ ಡ್ಯಾಡಿ ರಿಯಾಕ್ಷನ್ ಹೆಂಗಿತ್ತು, ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿತ್ತು, ಅವರೆಲ್ಲ ಬಾಯ್ ಬೇಬಿ ಎಕ್ಸ್ಪೆಕ್ಟ್ ಮಾಡಿದ್ರು, ಇಟ್ ಇಸ್ ಅ ಗರ್ಲ್, ಸೊ ಹೆಂಗೆ ಅನಿಸ್ತಿದೆ, ಏನಂದ್ರು ಅಂತ ಎಲ್ಲ ಸಿಕ್ಕಾಪಟ್ಟೆ ಕ್ವೆಶ್ಚನ್. ಅಂದರೆ ಹುಡುಗ ಬೇಕು ಅಂತ ಅಲ್ಲ, ಇದು ತುಂಬ ಜನದ ಮನೇಲಿ ಇರುತ್ತೆ. ಇವಾಗ ನಮ್ಮ ಡ್ಯಾಡಿಗೆ ನಮ್ಮ ಮನೇಲಿ 2 ಹೆಣ್ಮಕ್ಳು ಅಲ್ವಾ, ಸೊ ಗಂಡಾಗ್ಲಿ ಅಂತ ಆಸೆ ಇರುತ್ತೆ. ಇಲ್ಲಿ ಅಭಿ ಮನೇಲಿ 2 ಗಂಡು ಮಕ್ಕಳು, ಸೊ ಇವ್ರ ಮನೇಲಿ ಹೆಣ್ಣಾಗ್ಲಿ ಅಂತ ಆಸೆ ಇರುತ್ತೆ. ಇಟ್ ಈಸ್ ವೆರಿ ನ್ಯಾಚುರಲ್. ನಾಟ್ ದಟ್ ಹುಡುಗನೇ ಹುಟ್ಟಬೇಕು ಆ ಥರ ಕಾನ್ಸೆಪ್ಟ್ ಅಲ್ಲ, ಒಂದು ಆಸೆ ಎಲ್ರಿಗೂ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಡ್ಯಾಡಿ 2 ಹೆಣ್ಮಕ್ಳು ಗಂಡು ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಆಸೆಯಲ್ಲಿ ಹೇಳಿದ್ದಷ್ಟೇ. ಹಾಗಂತ ಆ ವಿಡಿಯೋಲಿ ಎಲ್ಲೂ ನನ್ನ ಹೆಣ್ಮಗು ಬೇಡವೇ ಬೇಡ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಡ್ಯಾಡಿದು ರಿಯಾಕ್ಷನ್ ಅಂದರೆ, ನಮ್ಮ ಅಕ್ಕ ವಿಡಿಯೋ ಮಾಡಿದ್ದಾಳೆ, ಮಗುನ ಈಚೆ ಕರ್ಕೊಂಡು ಬಂದಿದ್ದ ತಕ್ಷಣ ಅಲ್ಲಿ ನಮ್ಮ ಡ್ಯಾಡಿ, ಅಭಿ, ಆಮೇಲೆ ನಳಿ ಆಂಟಿ ಎಲ್ಲ ಇದ್ರಲ್ವ, ಸೊ ಅವ್ರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿರೋದ್ರಲ್ಲಿ ಆ ವಿಡಿಯೋ ನಾನು ಹಾಕೋಕ್ಕಾಗಲ್ಲ, ಯಾಕಂದರೆ ನೀಟಾಗೆ ಪಾಪು ಫೇಸ್ ಅದ್ರಲ್ಲಿ ಕಾಣಿಸ್ಬಿಡುತ್ತೆ. ಸೊ ಆ್ಯಂಡ್ ಆಲ್ಸೋ ಅದು ಪಾಪುನ NICU ಕರ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ಮಾಸ್ಕು ಅದೆಲ್ಲ ಹಾಕಿದ್ದಾರೆ. ಸೊ ನಂಗೆ ಆ ವಿಡಿಯೋ ಹಾಕೋಕ್ಕೆ ಇಷ್ಟ ಇಲ್ಲ. ಬಟ್ ನನಗೆ ಅದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆ ಅಂತಂದರೆ, ನಮ್ಮ ಡ್ಯಾಡಿ ಫಸ್ಟ್ ಮಾಡಿರೋದೇ ಮಗುದು ಕಾಲು ಮುಕ್ಕೊಂಡಿದ್ದಾರೆ. ಸೊ ಕಾಲು ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿಗೂ ಅಷ್ಟೇ ನಮ್ಮಪ್ಪ ಪಾಪುನ ಅಮ್ಮ ಅಂತಾನೆ ಕರೆಯೋದು. ಸೊ ಆ್ಯಂಡ್ ಆಲ್ಸೋ ಹೇಳ್ತಾ ಇರ್ತಾರೆ ಅದೃಷ್ಟ ಲಕ್ಷ್ಮಿ ಅಂತ. ಅವ್ರು ಅಡ್ರೆಸ್ ಮಾಡೋದು ಅಷ್ಟೇ, ಫೋನ್ ಅಮ್ಮ ಏನು ಮಾಡ್ತಿದ್ದಾರೆ, ಅಮ್ಮ ಹೆಂಗಿದ್ದಾರೆ, ಅಮ್ಮ ಮಲ್ಕೊಂಡಿದ್ದಾರೆ, ಬಂಗಾಲಮ್ಮ ಹೆಂಗಿದ್ದಾಳೆ, ಹಿಂಗೆ ಮಾತಾಡ್ತಾರೆ. ಸೊ ಅಪ್ಪಂಗೆ ಸಿಕ್ಕಾಬಟ್ಟೆ ಖುಷಿ ಇದೆ. ಆ್ಯಂಡ್ ಮನೇಲಿ ಎಲ್ರಿಗೂ ಅಷ್ಟೇ. ನನಗೊಂದೊಂದು ಸತಿ ಅನ್ಸುತ್ತೆ, ಶಿ ಇಸ್ ಸಚ್ ಅ ಪ್ಯಾಂಪರ್ಡ್ ಕಿಡ್ ಅಂತ. ಯಾಕಂದರೆ ಅಭಿ ಮನೇಲಂತೂ ಕೇಳಂಗೆ ಇಲ್ಲ, ಎಲ್ರಿಗೂ ಹುಡುಗಿ ಅಂದು ಹುಡುಗಿ ಹುಟ್ಟಿ ಅವರು Cloud 9 ಇದ್ದಾರೆ. ಎಲ್ಲರೂ ಸಿಕ್ಕಾಪಟ್ಟೆ ಮುದ್ದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಅಲ್ಲಿ ಅಪ್ಪ ಅಕ್ಕ ಅವರು ಅಷ್ಟೇ. ಆ್ಯಂಡ್ ಅಭಿ ಅಂತೂ ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗಿದ್ದಾನೆ. ಸೊ ಪ್ರತಿಯೊಬ್ರು ಇನ್ಕ್ಲೂಡಿಂಗ್ ಮೀ, ನಾವೆಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ ಹೆಣ್ಮಗು ಅಂತ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಬರ್ತ್ ವೆಯ್ಟ್ ಪಾಪುದು ಎಷ್ಟು, ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಎಷ್ಟು ವೆಯ್ಟ್ ಇತ್ತೋ ಅದೇ ವೆಯ್ಟ್ ಇತ್ತಾ ಅಂತ ಕೇಳಿದ್ದೀರಾ. ಸೊ ಎಸ್, ಪಾಪುದು ಲಾಸ್ಟ್ ಸ್ಕ್ಯಾನಿಂಗಲ್ಲಿ ನಮ್ಮದು ಎಷ್ಟು ವೆಯ್ಟ್ 3.2 ಅಂತ ಏನೋ ಬಂದಿತ್ತು. ಅಪ್ರಾಕ್ಸಿಮೇಟ್ಲಿ 3.2 ಇರ್ಬೋದು ಅಂತ. ಸೊ ಪಾಪು ಹುಟ್ಟಿದಾಗ 3.24 kgs ಇದ್ಲು. ಸೊ ಎಕ್ಸಾಕ್ಟ್ಲಿ ಸೇಮ್ ವೆಯ್ಟೇ ಇತ್ತು. ಸೊ ನಮ್ಮ ಡಾಕ್ಟರ್ ಹೇಳಿದರು ಇಟ್ಸ್ ಅ ಬಿಗ್ ಬೇಬಿ ಅಂತ. ಸೊ 3.2 ಇಸ್ ಅ ವೆರಿ ಗುಡ್ ವೇಟ್. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಹೂ ಡಸ್ ಶಿ ರಿಸೆಂಬಲ್? ಸೊ ಯಾರ ಥರ ಕಾಣಿಸುತ್ತೆ ಮಗು, ನಿಮ್ಮ ಥರನಾ ಅಥವಾ ಅಭಿ ಥರನಾ, ಯಾರ ಥರ ಅಂತ ಕೇಳಿದ್ದೀರಾ. ನಾವು ಇನ್ನೂ ಫಿಗರ್ ಔಟ್ ಮಾಡ್ತಾನೆ ಇರ್ತಿದ್ದೀವಿ. ಯಾರ್ಯಾರಿಗೆಲ್ಲ ಮಕ್ಕಳು ಆಲ್ರೆಡಿ ಇದ್ದಾರೆ ನಿಮಗೆ ಗೊತ್ತಿರುತ್ತೆ, ಮಕ್ಕಳು ಇನಿಷಿಯಲಿ ಒಂದು 6 ತಿಂಗಳು ತನಕ ಚೇಂಜ್ ಆಗ್ತಾನೇ ಇರ್ತಾರೆ, ಒಂದೇ ಥರ ಅಂತೂ ಇರಲ್ಲ. ಸೊ ಹುಟ್ಟಿದಾಗ ಎಲ್ಲರೂ ಹೇಳಿದ್ದು ನನ್ನ ಥರ ಅಂತ. ಹಾಗೆ ನಂಗೆ ಚಬ್ಬಿ ಚೀಕ್ಸು ಆ ಥರನೇ ಇದ್ದಾಳೆ, ಎಲ್ಲರೂ ಅರ್ಪಿತಾ ಅಂದರು. ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ಎಲ್ಲರೂ ಅಭಿ ಅನ್ನೋದು ಶುರು ಮಾಡಿದ್ರು. ಒಂದು ಸ್ವಲ್ಪ ಜನ ಧನು ಥರ ಇದೆ ಅಂತಾರೆ, ಒಂದು ಸ್ವಲ್ಪ ಜನ ನಮ್ಮ ಡ್ಯಾಡಿ ಥರ ಇದೆ ಅಂತಾರೆ, ಒಂದು ಸ್ವಲ್ಪ ಜನ ನಮ್ಮ ಅಜ್ಜಿ ಥರ ಇದೆ ಅಂತಾರೆ, ಇನ್ನೂ ಸ್ವಲ್ಪ ಜನ ನಳಿ ಆಂಟಿ ಥರ ಅಂತಾರೆ.
ಸೊ ಫುಲ್ ಮಿಕ್ಸ್ ಮಸಾಲ ಆಗೋಗಿದೆ. ಡೈಲಿ ಆಬ್ವಿಯಸ್ಲಿ ಚೇಂಜ್ ಆಗ್ತಾ ಇರುತ್ತಲ್ವ ಮಗು, ಒಂದೊಂದು ಸತಿ ನೋಡಿದಾಗ ಒಂದೊಂದು ಥರ. ಆ್ಯಂಡ್ ಒಬ್ಬೊಬ್ರು ಹೇಳ್ತಾರೆ ಕಣ್ಣು ಇವ್ರ ಥರ ಇದ್ರೆ, ಮೂಗು ಇವ್ರ ಥರ ಇದೆ, ಕೂದಲು ಇವ್ರ ಥರ ಇದೆ. ಸೊ ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಇನ್ನೂ ನಮಗೂ ಗೊತ್ತಾಗಿಲ್ಲ ಯಾರ ಥರ ಇದೆ ಅಂತ. ನಾವೇ ಖುಷಿ ಪಟ್ಕೊಳ್ಳೋದು. ಅಂದರೆ ಅವ್ರವ್ರ ಥರ ಇದೆ ಅಂದ್ಕೊಂಡು ಖುಷಿ ಪಟ್ಕೊತಾ ಇದ್ದೀವಿ. ಸೊ ಹಾಗಾಗಿ ಇನ್ನೂ ನಾವು ಹೇಳೋಕ್ಕಾಗಲ್ಲ. ಪ್ರಾಬಬ್ಲಿ ಇನ್ ಫ್ಯೂಚರ್ ಫೋಟೋ ಹಾಕಿದ್ಮೇಲೆ ನೀವುಗಳೇ ಹೇಳಬೇಕು ಯಾರ ಥರ ಇದೆ ಅಂತ. ನೆಕ್ಸ್ಟ್ ಕ್ವೆಶ್ಚನ್ ಬಂದು ಪಾಪು ಹೆಸರೇನು, ಯಾಕೆ ಪುಟ್ಟಕ್ಕ ಅಂತ ಕರೆಯೋದು ಅಂತ. ಸೊ ಪಾಪು ಹೆಸರು ಇನ್ನೂ ನಾವು ಇಟ್ಟಿಲ್ಲ. ಯಾಕೆ ಅಂತಂದರೆ ನಮಗೆ ಜಾತಕ ಬರ್ಸಿ ಅದು ನಮಗೆ ಫಸ್ಟ್ ಲೆಟರ್ ಬಂದಿದ್ದೆ ಆಲ್ಮೋಸ್ಟ್ 1 ಮಂತ್ ಆಯಿತು. ಬಿಕಾಸ್ ಬೇರೆ ಎಲ್ಲೋ ಬರೆಯೋಕ್ಕೆ ಕೊಟ್ಟಿದ್ರು, ಅದು ನಮಗೆ ಪೋಸ್ಟಲ್ಲಿ ಬರೋದು 1 ತಿಂಗಳಾಯಿತು. ಆ್ಯಂಡ್ ಬಂದಾದಮೇಲೆ ಅವ್ರು ಒಂದೇ ಆಪ್ಷನ್ ಕೊಟ್ಟಿರೋದು, ನಮಗೆ ಚಾಯ್ಸೇ ಇಲ್ಲ. ಸೊ ಅದು ಒಂಥರ ತುಂಬ ಯುನೀಕ್. ಅಂದರೆ ಆ ಅಕ್ಷರದಲ್ಲಿ ನಮಗೆ ಹೆಸರುಗಳು ತುಂಬ ಲಿಮಿಟೆಡ್ ಆಗಿದೆ. ಹುಡುಕ್ತಾ ಇದ್ದೀನಿ ನಾನು. ಆ್ಯಂಡ್ ನಾನು ಯಾರನ್ನೂ ಕೇಳ್ತಿಲ್ಲ ಜಾಸ್ತಿ, ಬಿಕಾಸ್ ತುಂಬ ಐ ಡೋಂಟ್ ವಾಂಟ್ ಟು ಗಿವ್ ಇಟ್ ಔಟ್. ನಾಮಕರಣದಲ್ಲಿ ಅದನ್ನು ಸರ್ಪ್ರೈಸ್ ಆಗಿರಬೇಕು ಅಂತ. ಸೊ ಒಂದಷ್ಟು ಆ್ಯಪ್ಗಳಲ್ಲಿ ಎಲ್ಲ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ನೇಮ್ ಸಜೆಷನ್ಸ್ ಎಲ್ಲ ಇದೆ. ಸೊ ಅವ್ರಿಗೆ ಪೇ ಮಾಡಿ ಒಂದಷ್ಟು ನೇಮ್ಸ್ನ ತೊಗೊಳ್ಳೋದು ಇದೆಲ್ಲ ಮಾಡ್ತಾ ಇದ್ದೀನಿ. ಒಂದು ಹೆಸರು ನಾನು ಟಾಪ್ ಪ್ರಯಾರಿಟಿಲಿದೆ. ಅಭಿಗಿನ್ನೂ ಅದು ತುಂಬ, ಅಂದರೆ ಅವ್ನಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನನಗೆ ತುಂಬ ಇಷ್ಟ ಆಗಿದೆ. ಸೊ ಹಾಗಾಗಿ ಇನ್ನೊಂದಷ್ಟು ಹುಡುಕ್ತಾ ಇದ್ದೀವಿ, ಇನ್ನೂ ಫೈನಲ್ ಮಾಡಿಲ್ಲ. ನಾಮಕರಣದ ದಿನ ಡೆಫಿನೆಟ್ಲಿ ನಾವು ಹೇಳ್ತೀವಿ. ಆ್ಯಂಡ್ ಯಾಕೆ ಪುಟ್ಟಕ್ಕ ಅಂತ ಕರೆಯೋದು ಅಂತಂದರೆ ಏನೂ ಸ್ಪೆಸಿಫಿಕ್ ಆಗಿಲ್ಲಪ್ಪ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಪಾಪು ಹುಟ್ಟಿದಾಗ ಸುಮ್ಮನೆ ಪುಟ್ಟಕ್ಕ ಅಂತ ಒಂದು ಹ್ಯಾಶ್ಟ್ಯಾಗ್ ಹಾಕಿದ್ದೆ ಅಷ್ಟೇ. ಅದೇ ಹೆಂಗಾಗೋಯ್ತು ಅಂದರೆ ಇನ್ಸ್ಟಾ ಫೇಮಸ್ ಆಗೋಗಿದೆ. ನೀವುಗಳೇ ಪುಟ್ಟಕ್ಕ ಅಂತ ನಾಮಕರಣ ಆಗೋಗಿದೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಕ್ಚುಲಿ ನಾವು ಮನೇಲಿ ಯಾರೂ ಪುಟ್ಟಕ್ಕ ಅಂತ ಕರೆಯಲ್ಲ. ಒಬ್ರೊಬ್ರು 1,000 ಹೆಸರುಗಳು ಕರಿತೀವಿ. ಇನ್ಫ್ಯಾಕ್ಟ್ ಅಭಿ ಮತ್ತು ಅಂಕಲ್ ಚಿನ್ನಮ್ಮ ಅಂತ ಕರೀತಾರೆ. ಆಮೇಲೆ ಇವಾಗ ಬೇರೆ ಚಿನ್ನಮ್ಮ ಅಂತ ಸಾಂಗ್ ಬೇರೆ ಬಂದ್ಬಿಟ್ಟಿದೆ ಅವಳಿಗೆ ಹೆಸರಿಟ್ಟಾದ್ಮೇಲೆ. ಆಮೇಲೆ ಧನು ಗುಂಡಿ ಡುಮ್ಮಿ ಏನೇನೋ ಕರೀತಾ ಇರ್ತಾನೆ. ನಾನು ನಳಿ ಆಂಟಿ ಅಂತೂ 1,000 ಹೆಸರುಗಳು ಕರಿತೀವಿ. ಆಮೇಲೆ ನಮ್ಮ ಅಕ್ಕ ಅಚ್ಚು ಅಂತ ಕರೀತಾಳೆ. ಅವಳು ಅಭಿ ಅಪ್ಪು ಅಚ್ಚು ಅಂತ ಹೆಸರು ಚೆನ್ನಾಗಿದೆ ಅಂತ ಅಚ್ಚು ಅಂತ ಕರೀತಾಳೆ. ನಮ್ಮ ಡ್ಯಾಡಿ ಅಮ್ಮ ಅಂತ ಕರೀತಾರೆ, ಬಂಗಾಲಮ್ಮ ಅಂತಾರೆ. ನನ್ನ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಬಂಗಾರಮ್ಮ ಅನ್ನೋದನ್ನ ಕ್ಯೂಟಾಗಿ ಚಿಕ್ಕವಳಿಂದ ಬಂಗಾಲಮ್ಮ ಅನ್ನೋರು. ಇವಾಗ ಪಾಪುಗೆ ಅದು ಶಿಫ್ಟ್ ಆಗಿ ಹೋಗಿದೆ ನನ್ನಿಂದ. ಸೊ ಅವಳಿಗೆ ಬಂಗಾಲಮ್ಮ ಅಂತ ಕರೀತಾರೆ. ಸೊ ಹೀಗೆ ಪುಟ್ಟಕ್ಕ ಅಂತ ಇಡಬೇಕು ಅಂತ ಏನಿಲ್ಲ. ಇಟ್ ವಾಸ್ ಜಸ್ಟ್ ಅ ರ್ಯಾಂಡಮ್ ನೇಮ್ ಅಷ್ಟೇ. ಈ ಕ್ವೆಶ್ಚನ್ ಅಂತೂ ನೀವೆಲ್ಲ ತುಂಬ ಜನ ಕೇಳಿದ್ದೀರಾ. ಇಟ್ ಇಸ್ ಅಬೌಟ್ ಮೈ ವೆಯ್ಟ್. ಎಷ್ಟು kg ಪ್ರೆಗ್ನೆನ್ಸಿಲಿ ವೆಯ್ಟ್ ಗೇನ್ ಆಗಿದ್ರಿ, ಎಷ್ಟು kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ, ವಾಸ್ ಇಟ್ ಈಸಿ, ಹೆಂಗೆ ವೆಯ್ಟ್ ಲಾಸ್ ಇಷ್ಟು ಬೇಗ ಮಾಡ್ಕೊಂಡ್ರಿ, ತುಂಬ ಕ್ವೆಶ್ಚನ್ಸ್ ರಿಲೇಟೆಡ್ ಟು ಮೈ ವೆಯ್ಟ್. ಸೊ ಫಸ್ಟ್ಲಿ ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿ 13 kgs ವೆಯ್ಟ್ ಗೇನ್ ಆಗಿತ್ತು. 13 kg ವೆಯ್ಟ್ ಗೇನ್ ಆಗಿತ್ತು, ವಿಚ್ ಇಸ್ ವಿತಿನ್ ದ ಲಿಮಿಟ್. ಸೊ ಹೆಲ್ದಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಲಿಮಿಟಲ್ಲೇ ಇದ್ದೆ. ಆ್ಯಂಡ್ ಪಾಪು ಆಗಿ ವಿತಿನ್ ಫಸ್ಟ್ ವೀಕಲ್ಲೇ, ಒಂದು ವಾರ, ಒಂದು 10 ದಿನ ಅಂದ್ಕೊಳ್ಳಿ. ಸೊ 10 ದಿನದ ಒಳಗಡೆ ನಾನು ಆಲ್ಮೋಸ್ಟ್ 9 kgs ವೆಯ್ಟ್ ಲಾಸ್ ಆಗೋಯ್ತು. 8 to 9 kgs ವೆಯ್ಟ್ ಲಾಸ್ ಅದಾಗದೇ. ಬಿಕಾಸ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಪಾಪು ಹೊರಗಡೆ ಬಂದಿರುತ್ತೆ, ಗಲೀಜೆಲ್ಲ ಹೋಗುತ್ತೆ. ಸೊ ಒಂದು 8 kg ಅದಾಗದೇ ಇಳಿದೋಯ್ತು. ವೆಯ್ಟ್ ಲಾಸ್ ಅಂತ ಏನೂ ಮಾಡ್ತಾ ಇಲ್ಲ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನೂ ಮಾಡಿಲ್ಲ. ಬಿಕಾಸ್ ಇಟ್ ಇಸ್ ನಾಟ್ ಗುಡ್. ಇನಿಷಿಯಲಿ ನಾವು ವೆಯ್ಟ್ ಲಾಸ್ ಬಗ್ಗೆ ಏನೂ ಫೋಕಸ್ ಮಾಡೋಷ್ಟು ಇಲ್ಲ. ಸೊ ತನ್ನಿಂತಾನೇ ಆಗಿರೋದು, ನಾನು ಏನೂ ಮಾಡಿಲ್ಲ. ಇವತ್ತಿಂದ ಇನ್ಫ್ಯಾಕ್ಟ್ ಇವತ್ತಿಗೆ ಎಕ್ಸಾಕ್ಟ್ಲಿ 7 weeks ಆಯಿತು ಪಾಪು ಹುಟ್ಟಿ. ಸೊ ಇವತ್ತಿಂದ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ವರ್ಕೌಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ವೆಯ್ಟ್ ಲಾಸ್ ಆದ್ರೂ ಇವಾಗ ಏನಂತ ಅಂದರೆ ಇನ್ನೂ ಫ್ಯಾಟ್ ಇರುತ್ತೆ. ಬಿಕಾಸ್ ನಾವು ಫೀಡ್ ಮಾಡ್ತಾ ಇರೋದ್ರಿಂದ ಫ್ಯಾಟ್ ಇರುತ್ತೆ ಆ್ಯಂಡ್ ಮಸಲ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ನನ್ನ ಮೇನ್ ಗೋಲ್ ಇಸ್ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಫ್ಯಾಟ್ ಲಾಸ್ ಮಾಡಿ ಮಸಲ್ನ ಇಂಪ್ರೂವ್ ಮಾಡ್ಕೋಬೇಕು. ಬಿಕಾಸ್ ಸ್ಟ್ರೆಂತ್ ರೀಗೇನ್ ಮಾಡಬೇಕು, ಫಿಟ್ಟಾಗಿ ಕಾಣಬೇಕು ಅಂದರೆ ಮಸಲ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಇನ್ನೂ ತುಂಬ ಜನ ಕೇಳ್ತಾ ಇದ್ದೀರಾ ನೀವು ವೆಯ್ಟ್ ಲಾಸ್ ಪ್ರೋಗ್ರಾಮ್ ಯಾವಾಗಿಂದ ಶುರು ಮಾಡ್ತೀರಾ ಅಂತ. ಪ್ರಾಬಬ್ಲಿ ಸೆಪ್ಟೆಂಬರಿಂದ ಶುರು ಮಾಡ್ತೀನಿ. ನಾನು ಅದ್ರದ್ದು ಎಲ್ಲ ಡೀಟೇಲ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಸೊ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ನೆಕ್ಸ್ಟ್ ಬಂದ್ಬಿಟ್ಟು ನಂದು ಊಟದ ಬಗ್ಗೆ, ವಾಟ್ ಕೈಂಡ್ ಆಫ್ ಫುಡ್ ಆರ್ ಯು ಹ್ಯಾವಿಂಗ್. ನೀವೇನಾದರೂ ಡಯಟ್ ಮಾಡ್ತಾ ಇದ್ದೀರಾ, ನೀರು ಇಂಟೇಕ್ ಎಷ್ಟಿದೆ, ನೀರು ಕುಡಿಬೋದಾ ಪ್ರೆಗ್ನೆನ್ಸಿಲಿ, ಇದೆಲ್ಲ ಕೇಳಿದ್ದೀರಾ. ಸೊ ನಾನು ಡಯಟ್ ಅಂತ ಏನೂ ಮಾಡ್ತಾ ಇಲ್ಲ. ನಾನು ನನ್ನ ಡಾಕ್ಟರ್ ನನ್ನ ಡೆಲಿವರ್ ಆಗಿದ ತಕ್ಷಣ ಮಧ್ಯಾಹ್ನ ಏನೋ ಬಂದಿದ್ರು ನನ್ನ ವಿಸಿಟ್ ಮಾಡೋಕ್ಕೆ. ಅವ್ರು ಒಂದೇ ಮಾತು ಹೇಳಿದ್ದು, ಅರ್ಪಿತಾ ನೀನೇನಾದರೂ ನೀನೇನಾದರೂ ಪಥ್ಯ ಮಾಡ್ತೀನಿ ಅಂತ ಅಂದರೆ ಅದು ಇದು ಪ್ರಾಬ್ಲಮ್ ಅಂತ ನನ್ನ ಹತ್ರ ಬರೋಂಗಿಲ್ಲ. ಹಾಲು ಬರ್ತಾಯಿಲ್ಲ, ಕಕ್ಕ ಬರ್ತಾಯಿಲ್ಲ, ಹೀಗೆಲ್ಲ ಅಂದ್ಕೊಂಡು ನನ್ನ ಹತ್ರ ಬರೋಂಗಿಲ್ಲ. ನೀನು ನೀಟಾಗೆ ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್ ತಿನ್ನು, ಎಲ್ಲ ತಿನ್ನು ಅಂದ್ಬಿಟ್ಟು 1-2 ಅಂದರೆ ಪೊಟ್ಯಾಟೊ, ಗ್ಯಾಸ್ಟ್ರಿಕ್ ಐಟಮ್ಸು, ಆಮೇಲೆ
ಕಾಳುಗಳು, ಮೊಳಕೆ ಕಟ್ಟಿದ ಕಾಳು ಇಂಥವೆಲ್ಲ ಅವಾಯ್ಡ್ ಮಾಡು ಅನ್ನೋದು ಬಿಟ್ಟು ಮಿಕ್ಕಿದೆಲ್ಲ ತಿನ್ಬೋದು ಅಂತ ಹೇಳಿದ್ರು. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಆರಾಮಾಗಿ ಎಲ್ಲ ಥರ ಊಟ ತಿಂತಾ ಇದ್ದೀನಿ. ಇನ್ನು ಮನೆಗೆ ಬಂದವರೆಲ್ಲ ಗೊತ್ತಲ್ಲ, ಅದು ಇದು ಹೇಳಿ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು, ಹಾಂ ಓಕೆ 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 ಅಂದ್ಕೊಂಡು ನನ್ನ ಪಾಡಿಗೆ ನಾನು ಏನು ತಿನ್ನಬೇಕೋ ಏನು ಮಾಡಬೇಕೋ ಅದು ಮಾಡ್ತಾ ಇದ್ದೀನಿ. ಆ್ಯಂಡ್ ಸಖತ್ ಹೆಲ್ದಿ ಆಗಿದ್ದೀನಿ. ಆ್ಯಂಡ್ ನೀರು ಅಷ್ಟೇ, ದಿನಕ್ಕೆ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಎಲ್ಲ ಥರ ಲಿಕ್ವಿಡ್ ಅಂದರೆ ಎಳ್ನೀರು, ಜ್ಯೂಸು, ಹಾಲು ಇದೆಲ್ಲ ಸೇರಿ, ನೀರು ಸೇರಿ 4 ಲೀಟರ್ಸ್ ಲಿಕ್ವಿಡ್ ನಿನಗೆ ಪ್ರತಿದಿನ ಹೋಗಬೇಕು ಅಂತ. ಸೊ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. 3 to 4 ಲೀಟರ್ಸ್ ಲಿಕ್ವಿಡ್ ಇಂಟೇಕ್ ಮಾಡೋ ಥರ ನೋಡ್ಕೊತಾ ಇದ್ದೀನಿ. ಸೊ ಯಾವುದೇ ಥರದ ಡಯೆಟ್ ಅಂದರೆ ಇಷ್ಟೇ ತಿನ್ನಬೇಕು, ಕ್ಯಾಲ್ರಿ ಕೌಂಟ್ ಮಾಡಬೇಕು ಇದೆಲ್ಲನೂ ನಾನು ಫಾಲೋ ಮಾಡ್ತಾ ಇಲ್ಲ. ಆರಾಮಾಗಿ ಎಷ್ಟು ಬೇಕೋ ಅಂದರೆ ಓವರ್ ಈಟ್ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ತಿಂತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಇದು ಕೂಡ ನನಗೆ ವೆಯ್ಟ್ಗೆ ಅಫೆಕ್ಟ್ ಮಾಡ್ತು. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಕೇಳಿದ್ರಿ, ನಾನು ಆಲ್ಮೋಸ್ಟ್ 2 ವರ್ಷ ಆಗೋಗಿದೆ, ಇನ್ನೂ ನನ್ನ ವೆಯ್ಟ್ ಲಾಸ್ ಆಗಿಲ್ಲ, ನೀವು ಹೆಂಗೆ ಇಷ್ಟು ಬೇಗ ವೆಯ್ಟ್ ಲಾಸ್ ಮಾಡಿಬಿಟ್ರಿ ಅಂತ. ಸೊ ಒಂದು ಫಸ್ಟ್ ಮೇನ್ ಫ್ಯಾಕ್ಟರ್ ಏನಪ್ಪ ಅಂದರೆ, ಬಿಫೋರ್ ಪ್ರೆಗ್ನೆನ್ಸಿ ನಾವು ಲೈಫ್ ಸ್ಟೈಲ್ ಹೆಂಗೆ ಇಟ್ಕೊಂಡಿರ್ತೀವಿ, ನಮ್ಮ ವೆಯ್ಟ್ ಎಷ್ಟಿದೆ ಅದು ಮ್ಯಾಟರ್ ಆಗುತ್ತೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಾವು ನಮ್ದು ಲೈಫ್ ಸ್ಟೈಲ್ ಹೆಂಗೆ ಇಟ್ಕೊತೀವಿ, ವೆಯ್ಟ್ ಎಷ್ಟು ಗೇನ್ ಆಗುತ್ತೆ ಅದು ಮ್ಯಾಟರ್ ಆಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ನಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರೆಗ್ನೆಂಟ್ ಆಗೋವರೆಗೂ ಕಾಯಬೇಡಿ ನಿಮ್ಮದು ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳೋಕ್ಕೆ. ಮುಂಚೆನೇ ನಿಮ್ಮ ಲೈಫ್ ಸ್ಟೈಲ್ ಸರಿಗೆ ಇಟ್ಕೊಂಡಿದ್ರೆ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ತುಂಬ ಈಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಫೀಡಿಂಗ್ ಬಗ್ಗೆ ತುಂಬ ಕ್ವೆಶ್ಚನ್ಸ್ ಕೇಳಿದ್ದೀರಾ. ಸೊ ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ನೀವು ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀರಾ ಅಥವಾ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ದೀರಾ ಆ್ಯಂಡ್ ಪಂಪ್ ಯೂಸ್ ಮಾಡ್ತಿದ್ದೀರಾ ಅಂತ. ಸೊ ಫಸ್ಟ್ಲಿ ನಾನು ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವುದೇ ಥರ ಪಂಪ್ ಇರ್ಬೋದು ಅಥವಾ ಫಾರ್ಮುಲಾ ಮಿಲ್ಕ್ ಯೂಸ್ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಪಂಪ್ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ, ಪಾಪು ಹಾಸ್ಪಿಟಲಲ್ಲಿದ್ದಾಗ, ಹುಟ್ಟಿದಾಗ ನಾನು ಹೇಳಿದ್ದೆ ಅಲ್ವಾ, ಅವಳನ್ನ ಬ್ಲೂ ಲೈಟಲ್ಲಿ ಇಟ್ಟಿದ್ರು ಒಂದಿನ ಬಿಕಾಸ್ ಆಫ್ ಜಾಂಡಿಸ್ ಅಂತ. ಸೊ ಆವಾಗ ಅವಳನ್ನ ಜಾಸ್ತಿ, ನನ್ನ ಪಕ್ಕನೇ ಇದ್ಲು, ಬಟ್ ಜಾಸ್ತಿ ಅವಳನ್ನ ಬ್ಲೂ ಲೈಟಿಂದ ತೆಗಿಬಾರ್ದು ಅಂತ ಹೇಳಿದ್ರಿಂದ, ಸೊ ಫೀಡ್ ಮಾಡೋಕ್ಕೆ ಮಗುನ ತೆಗಿಲೇಬೇಕು. ಆ್ಯಂಡ್ ಇನಿಷಿಯಲಿ ಮಕ್ಕಳು ಜಾಸ್ತಿ ಹೊತ್ತು ಫೀಡ್ ಮಾಡ್ತಾರಲ್ವ, ಸೊ ಹಾಗಾಗಿ ಅವಾಗ ಪಂಪ್ ಮಾಡಬೇಕು ಅಂತ ಹೇಳಿ ಪಂಪಿಂಗ್ ಮಷೀನ್ ತೊಗೊಂಡಿದ್ದೆ. ಅವತ್ತಿನ ದಿನ ಮಾತ್ರ ಪಂಪ್ ಮಾಡಿ ಕುಡಿಸಿದ್ದು. ಬಟ್ ಅದರ್ವೈಸ್ ಮನೆಗೆ ಅದಾದ್ಮೇಲಿಂದ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡೇ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ನಮ್ಮದು ತೊಟ್ಲು ಶಾಸ್ತ್ರದ ದಿನ ಒಂಚೂರು ಪಂಪ್ ಮಾಡಿ ಇಟ್ಕೊಂಡಿದ್ದೆ, ಬಿಕಾಸ್ ಅವತ್ತು ಎಲ್ಲ ಓಡಾಡ್ತಾ ಇರ್ತೀವಿ, ಸಡನ್ನಾಗಿ ಹತ್ಬಿಟ್ರೆ ಬೇಕಾಗುತ್ತೆ ಅಂತ. ಬಟ್ ಅವಳು ತೊಗೊಂಡ್ಲಿಲ್ಲ. ಶಿ ಇಸ್ ಸ್ಟಿಲ್ ನಾಟ್ ಯೂಸ್ ಟು ಬಾಟಲ್ ಫೀಡಿಂಗ್. ಸೊ ಹಾಗಾಗಿ ಎಕ್ಸ್ಕ್ಲೂಸಿವ್ಲಿ ನಾನು ಬ್ರೆಸ್ಟ್ ಫೀಡೇ ಮಾಡ್ತಾ ಇದ್ದೀನಿ. ಸೊ ಪಂಪ್ ತೊಗೊಂಡಿದ್ದೀನಿ ಫಿಲಿಪ್ಸ್ದು, ತುಂಬ ಚೆನ್ನಾಗಿದೆ. ಬಟ್ ನಾನು ಜಾಸ್ತಿ ಯೂಸ್ ಮಾಡದೇ ಇರೋದ್ರಿಂದ ಅದ್ರ ಬಗ್ಗೆ ಏನು ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಫಾರ್ಮುಲಾ ಮಿಲ್ಕ್ ಕೊಡ್ತಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿರೋದು ನಿದ್ದೆ ಬಗ್ಗೆ. ನೀವು ಸ್ಲೀಪ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಇಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ನಿದ್ದೆ ಸರಿ ಹೋಗ್ತಾ ಇದೆಯಾ ಅಂತ ಎಲ್ಲ. ಸೊ ಇನಿಷಿಯಲಿ ಒಂದು ಫಸ್ಟ್ 25 ಡೇಸ್ ಆಬ್ವಿಯಸ್ಲಿ ಎವ್ರಿ 2 hours ಫೀಡ್ ಮಾಡಿಸ್ತಾನೆ ಇರಬೇಕು, ಮಗು ಎದೊಳ್ತಾನೆ ಇರುತ್ತೆ. ಸೊ ಹಾಗಾಗಿ ನಿದ್ದೆ ಅಷ್ಟು ಸರಿ ಹೋಗ್ತಾ ಇರಲಿಲ್ಲ. ಬಟ್ ಅದಾದಮೇಲಿಂದ ನಾನು ಏನು ಮಾಡೋದು ಶುರು ಮಾಡಿದೆ ಅಂತ ಅಂದರೆ, ನಾನು ಹೀಗೆ ಒಂದಷ್ಟು ವೀಡಿಯೋಸ್ ಎಲ್ಲ ನೋಡಿ ಕಲ್ತಿದ್ದು, ಈವ್ನಿಂಗ್ಸು ಅವಳನ್ನ ಅಟ್ಲೀಸ್ಟ್ ಒಂದು 2 hour ಮಲ್ಗಕ್ಕೆ ಬಿಡಲ್ಲ. ಫುಲ್ಲು ಯಾರಾದರೂ ಸರಿ, ನಮ್ಮ ಮನೇಲಿ ನಾನು ಅಥವಾ ಅಬಿ ಅಥವಾ ನಳಿ ಆಂಟಿ, ಅಂಕಲ್, ಧನು ಯಾರಾದರೂ ಒಬ್ಬರು ಎತ್ಕೊಂಡು ಅವಳನ್ನ ಆಟ ಆಡಿಸ್ತೀವಿ. ಅಂದರೆ ಅವಳಿಗೆ ಅದಕ್ಕೆ ಅಂತ ಒಂದು ಟಾಯ್ ತಂದುಬಿಟ್ಟಿದ್ದೀವಿ, ಕಾಲು ಒದ್ಯೋದು, ಆಮೇಲೆ ಸುಮ್ಮನೆ ಮಾತಾಡಿಸ್ತಾ ಇರೋದು. ಆ್ಯಂಡ್ ಜಾಸ್ತಿ ಎತ್ಕೊಳ್ಳಲ್ಲ, ಆ ಟೈಮಲ್ಲಿ ಮಲಗಿಸ್ಬಿಟ್ರೆ ಅವಳು ಎದ್ದಿರ್ತಾಳೆ, ಎತ್ಕೊಂಡ್ರೆ ಆ ಬೆಚ್ಚಗೆ ಶಾಖಕ್ಕೆ ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ಸೊ ಹೀಗೆಲ್ಲ ಹೆಂಗೋ ಒಟ್ಟಿನಲ್ಲಿ ಅವಳನ್ನ ಎದ್ದಿರೋ ಥರ ನೋಡ್ಕೊಳ್ತೀವಿ. ಸೊ ಆವಾಗ ಆ್ಯಕ್ಟಿವ್ ಆಗಿರೋದ್ರಿಂದ ನೈಟ್ ಅವಳಿಗೆ ಸುಸ್ತಾಗಿ ಮಲ್ಕೊತಾಳೆ. ಸೊ ಹಾಲು ಕುಡಿದು ಮಲ್ಕೊತಾಳೆ. ಸೊ ಇದೊಂದು ಹೆಲ್ಪ್ ಆಗ್ತಾ ಇದೆ. ಸೊ ಹಾಗಾಗಿ ನಂಗೆ ನೈಟ್ ನಿದ್ದೆ ಸರಿ ಹೋಗ್ತಾ ಇದೆ. ಆ್ಯಂಡ್ ಇನ್ನೊಂದು ತುಂಬ ಜನದ ತಲೆಯಲ್ಲಿ ಕಾನ್ಸೆಪ್ಟ್ ಇರೋದು ಏನಪ್ಪ ಅಂತ ಅಂದರೆ, ಎವ್ರಿ 2 hours ಫೀಡ್ ಮಾಡಲೇಬೇಕು ಅಂತ. ಬಟ್ ನನ್ನ ಡಾಕ್ಟರ್ ಹೇಳಿರೋದು, ಡಿಮಾಂಡ್ ಫೀಡ್ ಇಸ್ ಇಂಪಾರ್ಟೆಂಟ್. ಸೊ ನೀವು ಮಗು ಮಲಗಿದ್ದಾಗ 2 hours ಅಲಾರಾಮ್ ಇಟ್ಕೊಂಡು ಮಗುನ ಎಬ್ಬರಿಸ್ಬಿಟ್ಟು ಫೋರ್ಸ್ಫುಲಿ ಹಾಲು ಕುಡಿಸೋ ನೆಸೆಸಿಟಿ ಇಲ್ಲ. ಮಗು ಎದ್ದು ಹತ್ತಾಗ ನೀವು ಹಾಲು ಕುಡಿಸಿ, ಡಿಮಾಂಡ್ ಫೀಡ್ ಮಾಡಿ, ಫೋರ್ಸ್ ಫೀಡ್ ಮಾಡಬೇಡಿ, ಇಟ್ ಇಸ್ ನಾಟ್ ಗುಡ್ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳಿಗೆ ಲಾಸ್ಟ್ ಫೀಡ್ ಬಂದು ನಾನು ಮಲಗೋದು ಮುಂಚೆ ಒಂದು 11 ಗಂಟೆಗೆ ಅವಳದು ಲಾಸ್ಟ್ ಫೀಡ್ ಇರುತ್ತೆ, 11-11:30ಗೆ. ಸೊ ಆ ಟೈಮಲ್ಲಿ ಫೀಡ್ ಮಾಡಿಸಿ ಒಂದು ಸ್ವಲ್ಪ ಅವಳು ಅಂದರೆ ಡೈಪರ್ ಚೇಂಜ್ ಮಾಡಿ, ಬಟ್ಟೆ ಚೇಂಜ್ ಮಾಡಿ, ಬಿಕಾಸ್ ಮಲಗೋದು ಮುಂಚೆ ನಾನು ಅವಳು ಬಟ್ಟೆ ಚೇಂಜ್ ಮಾಡಿ ಫ್ರೆಶ್ ಡೈಪರ್ ಎಲ್ಲ ಹಾಕಿ ಮಲಗಿಸ್ತೀನಿ. ಸೊ ದಟ್ ಅವಳು ನೀಟಾಗಿ ಫ್ರೆಶ್ ಆಗಿರೋದ್ರಿಂದ ಜಾಸ್ತಿ ಅವರು ನಿದ್ದೆ ಮಾಡ್ತಾಳೆ ಅಂತ. ಸೊ ಹಿಂಗೆ ಮಾಡೋದ್ರಿಂದ ಮಧ್ಯ 1 ಸತಿ ಎದೊಳ್ತಾಳೆ, ಬಿಟ್ಟರೆ 2 ಸತಿ, ನೈಟ್ 1 or 2 ಅಷ್ಟೇ ಎದೊಳೋದು. ಆ್ಯಂಡ್ ಬೆಳಗ್ಗೆ ಹೊತ್ತು ನಂಗೆ ಏನಾದರೂ ನಿದ್ದೆ ಸರಿ ಹೋಗಿಲ್ಲ ಅಂತ ಅಂದರೆ ಅಬಿ ಅಥವಾ ನಳಿ ಆಂಟಿ ಏನು ಮಾಡ್ತಾರೆ,
ಇಟ್ಕೊತಾರೆ, ಪಾಪುನ 1 hour 1.5 hours ಅವ್ರ ಹತ್ರ ಇಟ್ಕೊತಾರೆ, ಆಲ್ಮೋಸ್ಟ್ 1 hour ಅವ್ರು ಇಟ್ಕೊತಾರೆ. ಸೊ ಆ 1 hour ನಾನು ಕಂಪ್ಲೀಟ್ ಡೀಪ್ ಸ್ಲೀಪ್ ಮಾಡಿಬಿಡ್ತೀನಿ. ಬಿಕಾಸ್ ಮಗು ಪಕ್ಕದಲ್ಲಿದೆ, ಎದೋಳುತ್ತೆ, ಈ ಭಯ ಏನೂ ಇಲ್ಲದೆ ಪೀಸ್ಫುಲಿ ನಿದ್ದೆ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನನಗೆ ನಿದ್ದೆ ಸರಿ ಹೋಗ್ತಾ ಇದೆ. ಆ್ಯಂಡ್ ನಾನು ಅಬಿಗೆ, ನಳಿ ಆಂಟಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅವರಿಂದ ನನ್ನ ನಿದ್ದೆ ಇರ್ಬೋದು ಪ್ರತಿಯೊಂದು ಈಸಿ ಆಗೋಕ್ಕೆ ಹೆಲ್ಪ್ ಆಗ್ತಿದೆ. ಸೊ ದಿಸ್ ಇಸ್ ಹೌ ಐ ಆಮ್ ಮ್ಯಾನೇಜಿಂಗ್ ಮೈ ಸ್ಲೀಪ್. ಪೋಸ್ಟ್ ಪ್ರೆಗ್ನೆನ್ಸಿ ಸ್ಕಿನ್ ಕೇರ್ ರೊಟೀನ್ ಹೇಳಿ, ಸ್ಕಿನ್ ಏನಾದರೂ ಚೇಂಜಸ್ ಆಗಿದೆಯಾ ಅಂತ. ಆ್ಯಕ್ಚುಲಿ ನನ್ನ 3rd ಟ್ರೈಮಿಸ್ಟರಿಂದಾನೇ ನನ್ನ ಸ್ಕಿನ್ ಮೇಲೆ ಪಿಂಪಲ್ಸ್ ಬರೋದೆಲ್ಲ ಶುರು ಆಗಿತ್ತು. ಆ್ಯಂಡ್ ಮಗು ಆದಮೇಲೂ ಅಷ್ಟೇ. ಇನ್ಫ್ಯಾಕ್ಟ್ ಇವಾಗ ಒಂದು ವಾರದ ಮುಂಚೆ ತನಕ ನನಗೆ ಅಂದರೆ ಆಲ್ಮೋಸ್ಟ್ 6 weeks ತನಕ, ಪಾಪು ಆಗಿ ಫಸ್ಟ್ 6 weeks 1.5 ತಿಂಗಳು ಏನು ಹೇಳ್ತಾರೆ, ಆ ಫಸ್ಟ್ 6 weeks ಪಿಂಪಲ್ ಬರ್ತಾನೆ ಇತ್ತು. ಆ್ಯಂಡ್ ಸ್ಪೆಷಲಿ ಇಲ್ಲೆಲ್ಲ ಫುಲ್ ಜಾಸ್ತಿ ಪಿಂಪಲ್ ಆ್ಯಂಡ್ ಪೇನ್ಫುಲ್ ಪಿಂಪಲ್ ಆಗ್ತಾಯಿತ್ತು. ನಂಗೆ ಲೈಫಲ್ಲೇ ಆ ಥರ ಆಗ್ತಾ ಇರಲಿಲ್ಲ. ಒಂಥರ ಪಸ್ ಥರ ಪೇನ್ಫುಲ್ ಪಿಂಪಲ್ ಆ್ಯಂಡ್ ಸ್ಪೆಷಲಿ ಈ ಏರಿಯಾಲ್ ಅಷ್ಟೇ ಆಗ್ತಾಯಿತ್ತು. ಸೊ ನಾನು ಓದಿ ತಿಳ್ಕೊಂಡಿರೋ ಮಟ್ಟಿಗೆ ಈ ಏರಿಯಾಲಾದರೆ ಇಟ್ ಇಸ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಸೊ ನಾನು ಜಾಸ್ತಿ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಬಿಕಾಸ್ ಆಬ್ವಿಯಸ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಮಗು ಆಗಿದ ತಕ್ಷಣ ಹಾರ್ಮೋನ್ಸ್ ತುಂಬ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಸ್ಪೆಸಿಫಿಕ್ಕಾಗಿ ಏನೂ ಮಾಡ್ತಾ ಇರಲಿಲ್ಲ. ಏನೋ ಟೆನ್ಷನ್ ಮಾಡ್ಕೊಳ್ಳೋದು, ಅದು ಇದು ಅಪ್ಲೈ ಮಾಡೋದು ಅದೇನೂ ಮಾಡ್ತಾ ಇರಲಿಲ್ಲ. ಸೊ 6 weeks ಹಾಗೆ ಆರಾಮಾಗಿ ಬಿಟ್ಬಿಟ್ಟೆ. ಒಂದು ಮಾಡ್ತಾ ಇದ್ದೆ ಏನಂದರೆ, ನೈಟ್ ಮಲ್ಗೋದು ಮುಂಚೆ, ಅದು ಯಾವಾಗ ಒಂದು ಲಾಸ್ಟ್ ಒಂದು 6ನೇ ವಾರದಲ್ಲಿ ಶುರು ಮಾಡಿದ್ದು, ಏನು ಆ ಪಿಂಪಲ್ ಮೇಲೆ ನೈಟ್ ಮಲ್ಗೋದು ಮುಂಚೆ ಫೇರ್ ಆ್ಯಂಡ್ ಲವ್ಲಿ ಇಟ್ಬಿಟ್ಟು ಮಲ್ಕೊಂಡ್ಬಿಡ್ತಾ ಇದ್ದೆ. ಸೊ 1-2-3 days ಅಷ್ಟೊತ್ತಿಗೆ ಅದು ಡ್ರೈ ಔಟ್ ಆಗ್ತಾಯಿತ್ತು ಆ್ಯಂಡ್ ಮಾರ್ಕ್ ಉಳಿತಾ ಇರಲಿಲ್ಲ. ಸೊ 6 weeks ಆದಮೇಲಿಂದ ಪಿಂಪಲ್ಸ್ ಬರೋದು ನಿಂತೋಯ್ತು. ಇವಾಗ ಮಾರ್ಕ್ಸು ಕೂಡ ಹೋಗ್ತಾ ಇದೆ. ಸೊ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಹಾರ್ಮೋನಲ್ ಚೇಂಜಸ್ ಅದ್ರ ಪಾಡಿಗೆ ಅದು ಆ್ಯಸ್ ಟೈಮ್ ಗೋಸ್ ಇಟ್ ಹೀಲ್ಸ್. ಸೊ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಅದಕ್ಕೆ ಅಂತ ನಾನು ಏನೂ ಜಾಸ್ತಿ ಮಾಡಿಲ್ಲ. ಇನ್ಮೇಲಿಂದ ಒಂಚೂರು ಏನಾದರೂ ಸ್ಕಿನ್ ಕೇರ್ಗೆ ಮಾಡೋಣ ಅಂತ ಒಂದಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಫರ್ದರ್ ನಂದು ವಿಡಿಯೋಸಲ್ಲಿ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ನೀವು ಪಾಪು ನೋಡ್ಕೊಳ್ಳೋಕ್ಕೆ ಯಾರನ್ನಾದರೂ ಇಟ್ಕೊಂಡಿದ್ದೀರಾ, ಎಷ್ಟು ಫ್ರೀ ಆಗಿರ್ತೀರಾ ಅಂತ ಕೇಳಿದ್ದೀರಾ. ಇಲ್ಲ, ಪಾಪು ನೋಡ್ಕೊಳ್ಳೋಕ್ಕೆ ಅಂತ ಯಾರೂ ಇಲ್ಲ. ಇನ್ಫ್ಯಾಕ್ಟ್ ಮನೇಲಿ ನಳಿ ಆಂಟಿ ಇರ್ಬೋದು, ಅಂಕಲ್ ಇರ್ಬೋದು, ಇವರೆಲ್ಲ ನೋಡ್ಕೊತಾರೆ. ಅವಾಗವಾಗ ಅಂಕಲ್ ಆಫೀಸಿಂದ ಬಂದಮೇಲೆ ಒಂದು ಸ್ವಲ್ಪ ಪಾಪುನ ಎತ್ಕೊಂಡಿರ್ತಾರೆ, ನಳಿ ಆಂಟಿ ಒಂದು ಸ್ವಲ್ಪ ಎತ್ಕೊಂಡಿರ್ತಾರೆ. ಬಟ್ ಹಂಗೆ ನೋಡೋಕ್ಕೆ ಹೋದ್ರೂ ನಾನು ಕೆಳಗಡೆ ಕರ್ಕೊಂಡು ಹೋದ್ರೇ ಅವರೆಲ್ಲ ಎತ್ಕೊಳ್ಳೋದು. ಸೊ 24/7 ನನ್ನ ಜೊತೆನೇ ಪಾಪು ಇರುತ್ತೆ. ಐದರ್ ನಾನು ಅಥವಾ ಅಭಿ ನಾವು ಇದ್ದೇ ಇರ್ತೀವಿ. ಕೆಳಗಡೆ ಅವ್ರು ಎತ್ಕೊಂಡಿದ್ದಾಗೂ ಅಷ್ಟೇ ಜೊತೆಲಿ ನಾವು ಇದ್ದೇ ಇರ್ತೀವಿ. ಸೊ ನಾನು ಎಷ್ಟೇ ಕೆಲಸ ಮಾಡ್ತಿದ್ರು, ಇವಾಗ ನಾನು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ರು, ಪಾಪು ಅಲ್ಲಿ ಮಲಗಿದೆ. ಸೊ ಹಾಗಾಗಿ ಅವಳು ನನ್ನ ಜೊತೆನೇ ಯಾವಾಗಲೂ ಇರ್ತಾಳೆ. ಸೊ ಅವಳು ಮಲಗಿರುವಾಗ ಇದೆಲ್ಲ ಕಿತಾಪತಿ ಕೆಲಸಗಳೆಲ್ಲ ಮಾಡ್ಕೊತಾ ಇರ್ತೀನಿ ಹೊರತು ಅವಳನ್ನ ಯಾರ ಕೈಗೋ ಕೊಟ್ಟು ಮಾಡೋದೆಲ್ಲ ಇಲ್ಲ. ಸೊ ಯಾರೂ ಇಲ್ಲ. ಆ್ಯಂಡ್ ಸ್ನಾನ ಮಾಡ್ಸೋಕ್ಕೆ ಯಾರಾದರೂ ಇದ್ದಾರಾ ಅಂದರೆ, ಎಸ್, ಸ್ನಾನ ಮಾಡ್ಸೋಕ್ಕೆ ಆಂಟಿ ಬರ್ತಾರೆ. ಬಿಕಾಸ್ ನಳಿ ಆಂಟಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸ್ನಾನ ಮಾಡಿಸಿ. ಅವ್ರದ್ದು ಅಬಿದನು ಇಬ್ರಿಗೂ ಅಜ್ಜಿನೇ ಸ್ನಾನ ಮಾಡಿಸಿರೋದು. ಸೊ ಆಂಟಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನನಗೂ ಭಯ ಅಲ್ವಾ, ನನಗೆ ಯಾವಾಗ ತಾನೇ ಪಾಪು ಆಗಿದೆ, ನಾನು ಕೂತು ಮಾಡ್ಸೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಮುಂಚೆನೇ ಹೈಯರ್ ಮಾಡಿದ್ವಿ. ಸೊ 1 ತಿಂಗಳು ನನಗೂ ಮಸಾಜ್ ಮಾಡಿದರು. ವೀಕ್ಲಿ 2 ನನಗೆ ಫುಲ್ ಮಸಾಜ್ ಮಾಡಿದರು. ಪಾಪುಗೆ ಎವ್ರಿ ಡೇ. ಸೊ ದಿನ ಬಿಟ್ಟು ದಿನ ಮಾಡಿಸ್ತಾರೆ. ಅಂದರೆ ಒಂದಿನ ತಲೆಗೆ ಮಾಡಿಸ್ತಾರೆ, ಒಂದಿನ ಮೈಗೆ, ಒಂದಿನ ತಲೆಗೆ ಮೈಗೆ, ಹಾಗೆ. ಸೊ ಡೈಲಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಹೋಗ್ತಾರೆ. ಸೊ ಆವಾಗೂ ಅಷ್ಟೇ ನಾನು ಆಂಟಿ ಇದ್ದೇ ಇರ್ತೀವಿ, ನಾನು ನಳಿ ಆಂಟಿ. ಬಿಕಾಸ್ ನೀರು ಉಯ್ಬೇಕಲ್ವ ಸ್ನಾನದಲ್ಲಿ, ಆವಾಗ ಐದರ್ ನಾನು ಉಯ್ತೀನಿ ಅಥವಾ ನಳಿ ಆಂಟಿ ನೀರು ಹಾಕ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಡಿಡ್ ಯು ಗೆಟ್ ಸ್ಟ್ರೆಚ್ ಮಾರ್ಕ್ಸ್? ಇಫ್ ಎಸ್, ಹೌ ಡಿಡ್ ಯು ಡೀಲ್ ವಿತ್ ಇಟ್? ಸೊ ನಾನು ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಲಿ ಮಾತಾಡಿದ್ದೀನಿ. ಅಲ್ಲಿ ನೀವು ಚೆಕ್ ಮಾಡ್ಬೋದು. ಇನ್ಫ್ಯಾಕ್ಟ್ ನನಗೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಸ್ಟ್ರೆಚ್ ಮಾರ್ಕ್ಸ್ ಅಂತ ಬಂದಿರಲಿಲ್ಲ. ಲಾಸ್ಟ್ ಒಂದು 3 ದಿನ ಇರುವಾಗ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಕೆಳಗಡೆ ಭಾಗದಲ್ಲಿ ಕಾಣಿಸ್ಕೊಳ್ತು. ಸೊ ನಾನು ಹೆಂಗೆ ಪ್ರಿವೆಂಟ್ ಮಾಡಿದೆ ಅಂದರೆ, ಚೆನ್ನಾಗೆ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು, ನೀರು ಚೆನ್ನಾಗಿ ಕುಡಿಯೋದು. ನಾನು ಎಳ್ನೀರು ಪ್ರೆಗ್ನೆನ್ಸಿಲಿ ಚೆನ್ನಾಗಿ ಕುಡಿತಾ ಇದ್ದೆ. ಆಲ್ಮೋಸ್ಟ್ ಎವ್ರಿ ಡೇ ಎಳ್ನೀರು ಕುಡಿತಾ ಇದ್ದೆ. ಆ್ಯಂಡ್ ಆಲ್ಸೋ ಮಾಯಿಶ್ಚರೈಸರ್ ಅಥವಾ ಆಯಿಲ್ನ ಅವಾಗವಾಗ ಅಪ್ಲೈ ಮಾಡೋದು, ಕೆರ್ಕೊಳ್ಬಾರ್ದು ಜಾಸ್ತಿ, ಇದೆಲ್ಲನೂ ನೋಡ್ಕೊತಾ ಇದ್ದೆ. ಆ್ಯಂಡ್ ಇವಾಗ ಸ್ಟ್ರೆಚ್ ಮಾರ್ಕ್ಸ್ ಇದೆ, ಅದೇನು ಬಂದಿತ್ತು ಅದು ಹಾಗೆ ಇದೆ. ಸೊ ಅದಕ್ಕೆ ಇವಾಗ ಏನೂ ಮಾಡೋಕ್ಕಾಗಲ್ಲ. ನೀವು ಏನೇ ಮಾಡಿದ್ರು ಸ್ಟ್ರೆಚ್ ಮಾರ್ಕ್ಸ್ ಆಲ್ಮೋಸ್ಟ್ ಒಂದು 90-95% ಪೀಪಲಲ್ಲಿ ಬಂದೇ ಬರುತ್ತೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಬರುತ್ತೆ. ಆ್ಯಂಡ್ ಅದು ಹೇಳ್ತಾರಲ್ವಾ, ಅಮ್ಮಂದಿರಿಗೆ ಗಿಫ್ಟ್ ಅದು ಅಂತ. ಸೊ ಹಾಗಾಗಿ ಯು ಜಸ್ಟ್ ಫ್ಲಾಂಟ್ ಇಟ್. ಆ್ಯಂಡ್ ನನಗೆ ತುಂಬ ಕೆಳಗಡೆ ಇರೋದ್ರಿಂದ ನಾನು ಕಾಣೋದು ಇಲ್ಲ. ಸೀರೆ ಉಟ್ಟರು ಏನು ಮಾಡಿದ್ರು ನಂಗೆ ಅದು ಕಾಣಲ್ಲ. ಸೊ ಹಾಗಾಗಿ ಇಟ್ ಈಸ್ ಅ ಪ್ಲಸ್ ಪಾಯಿಂಟ್ ನನಗೆ.
ನೆಕ್ಸ್ಟ್ ಬಂದ್ಬಿಟ್ಟು ಟಮ್ಮಿ ಬೆಲ್ಟ್ ಬಗ್ಗೆ ಹೇಳಿ ಅಂತ. ಸೊ ಎಸ್, ನಾನು ಟಮ್ಮಿ ಬೆಲ್ಟ್ ಒಂದು 10-11 ದಿನ ಆದಮೇಲೆ ಏನೋ ತರಿಸ್ಕೊಂಡೆ ಆರ್ಡರ್ ಮಾಡಿ. ನಾನಾದರೆ ಹಾಕಲ್ಲ, ಟಮ್ಮಿ ಬೆಲ್ಟ್ ಹಾಕೋದು ನನಗೆ ಬ್ಯಾಕ್ ಪೇಯ್ನ್ ಇತ್ತು ಇನಿಷಿಯಲಿ ಸಿಕ್ಕಾಪಟ್ಟೆ. ಯಾಕಂದರೆ ನಾನು ಕೂತ್ಕೊಂಡು ಫೀಡ್ ಮಾಡಿಸ್ತೀನಿ, ನಂಗೆ ಮಲ್ಕೊಂಡು ಫೀಡ್ ಮಾಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಕೂತ್ಕೊಂಡು ಫೀಡ್ ಮಾಡಿಸೋದ್ರಿಂದ ಆ್ಯಂಡ್ ನಾರ್ಮಲ್ ಡೆಲಿವರಿ ಬೇರೆ ಆಗಿರೋದ್ರಿಂದ ತುಂಬ ಬ್ಯಾಕ್ ಪೇಯ್ನ್ ಇತ್ತು, ಲೋವರ್ ಬ್ಯಾಕ್ ಪೇಯ್ನ್ ನನಗೆ. ಸೊ ಅದಕ್ಕೋಸ್ಕರ ಅವರು ಬೆಲ್ಟ್ ಹಾಕ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ಹಾಕೋತಾ ಇದ್ದೆ. ಅದು ನಾನು ಕಂಟಿನ್ಯೂಸ್ ಆಗಿ ಹಾಕೋತಾ ಇರಲಿಲ್ಲ. ದಿನದಲ್ಲಿ ಒಂದು 10 ನಿಮಿಷ ಟೋಟಲ್ 24 ಅವರ್ಸಲ್ಲಿ 1 ಅವರ್ ಹಾಕೊಂಡ್ರೆ ಹೆಚ್ಚು. ಮರ್ತೋಗ್ತೀನಿ ನಾನು. ಇವಾಗಲೂ ಅಷ್ಟೇ, ಆಲ್ಮೋಸ್ಟ್ ಒಂದು 2-3 ದಿನನೇ ಆಗೋಗಿದ್ದೇನೆ ನಾನು ಬೆಲ್ಟ್ ಮುಟ್ಟಿ. ನಾನು ಹಾಕಲ್ಲ ಅಷ್ಟು ಫ್ರೀಕ್ವೆಂಟಾಗೆ, ಬಟ್ ತುಂಬ ಬ್ಯಾಕ್ ಪೇಯ್ನ್ ಬರ್ತಿದೆ ಅನ್ನುವಾಗ ಫೀಡಿಂಗ್ ಟೈಮಲ್ಲಿ ಹಾಕೊತೀನಿ, ಸೊ ದಟ್ ಬ್ಯಾಕ್ ಬೋನ್ಗೆ ಸ್ಟೆಬಿಲಿಟಿ ಕೊಡುತ್ತೆ ಅಂತ. ಬಟ್ ನನಗದು ಹೊಟ್ಟೆ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಅದು ಕಂಟಿನ್ಯೂಸ್ ಆಗಿ ಹಾಕೂ ಇಲ್ಲ ಆ್ಯಂಡ್ ನಂಗೆ ಹೊಟ್ಟೆ ಬಂದೂ ಇಲ್ಲ. ಸೊ ಹಾಗಾಗಿ ಐ ಕಾಂಟ್ ಕಮೆಂಟ್ ಅಬೌಟ್ ಇಟ್. ಬಟ್ ಬ್ಯಾಕ್ ಪೇಯ್ನಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗಿದೆ. ನಿಮಗೆ ಗರ್ಲ್ ಬೇಬಿ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರಾ? ಎಸ್, ಮಾಡಿದ್ದೆ. ನಾನು ಆಲ್ಮೋಸ್ಟ್ ಸೆಪ್ಟೆಂಬರ್ 2023 ಬರೆದಿಟ್ಬಿಟ್ಟಿದ್ದೀನಿ ನನಗೆ ಹುಡುಗಿ ಮಗು ಆಗತ್ತೆ ಅಂತ. ಆ್ಯಕ್ಚುಲಿ ನಾನು ಅಕ್ಟೋಬರಲ್ಲಿ ಪ್ರೆಗ್ನೆಂಟ್ ಆಗಿದ್ದು, ಬಟ್ ಸೆಪ್ಟೆಂಬರ್ 1 ತಿಂಗಳು ಮುಂಚೆನೇ. ಅದು ಯಾಕೆ ಬರ್ದೆ, ಏನಕ್ಕೋಸ್ಕರ ಅದು ಬರ್ದೆ, ನಾವು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರಲಿಲ್ಲ, ಏನೂ ಇಲ್ಲ. ಬಟ್ ನಾನು ಯಾವಾಗೂ ನನ್ನ ಸ್ಟೂಡೆಂಟ್ಸ್ಗೂ ಮ್ಯಾನಿಫೆಸ್ಟೇಷನ್ ಸೆಷನಲ್ಲಿ ಹೇಳ್ತಾ ಇರ್ತೀನಿ, ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಏನಾದರೂ ಬರೆಯುವಾಗ ನಿಮಗೇ ಗೊತ್ತಿಲ್ಲದೆ ಎಷ್ಟೋ ವಿಷಯ ಬರೆದಿಟ್ಟಿರ್ತೀರಾ ಅಂತ. ನನಗೂ ಹಾಗೆ ಆಗಿರೋದು. ನಾನು ವಾಪಸ್ ಹೋಗಿ ತಿರುಗಿಸಿ ನೋಡುವಾಗ ನನಗೆ ಶಾಕ್. ಆ್ಯಕ್ಚುಲಿ ರೀಸೆಂಟಾಗಿ ನಾನು ಆಂಟಿಗೆಲ್ಲ ತೋರಿಸ್ತಾ ಇದ್ದೆ, ಅದನ್ನು ನೋಡಿ ನಾನು ಬರೆದಿಟ್ಟಿದ್ದೀನಿ ಅಂತ. ಅದಕ್ಕೆ ಆಂಟಿ ಹೇಳ್ತಾ, ಕಳ್ಳಿ ನೀನು ಹುಡುಗ ಅಂದ್ಬಿಟ್ಟು ಹುಡುಗ ಬೇಕು ಅಂದ್ಬಿಟ್ಟು ಮುಂಚೆನೇ ಹುಡುಗಿ ಅಂತ ಮ್ಯಾನಿಫೆಸ್ಟ್ ಮಾಡಿ ಇಟ್ಬಿಟ್ಟಿದ್ಯಾ ಅಂತ. ನನಗೆ ನಾನು ಚಿಕ್ಕ ಮಗು ಇದ್ದಾಗಿಂದನೂ ನನಗೊಂದು ಹುಡುಗಿ ಮಗು ಅಂದರೆ ಹೆಣ್ಮಗು ಆಗಬೇಕು ಅಂತ ಆಸೆ. ಬಿಕಾಸ್ ಚೆನ್ನಾಗಿ ರೆಡಿ ಮಾಡ್ಬೋದು, ಈ ಥರ ಎಲ್ಲ ಏನೋ ಮುದ್ದಾಗಿರ್ತಾರೆ ಹೆಣ್ಮಕ್ಳು. ಸೊ ನಂಗೆ ಹೆಣ್ಮಗು ಬೇಕು ಅಂತ ತುಂಬ ಆಸೆ ಆಯಿತು. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಹೆಂಗಿರುತ್ತೆ, ಪೋಸ್ಟ್ ಪ್ರೆಗ್ನೆನ್ಸಿ ಹೆಂಗಿರುತ್ತೆ, ವೆಯ್ಟ್ ಲಾಸ್ ಎಷ್ಟು ಬೇಗ ಆಗ್ತೀನಿ, ಪ್ರತಿಯೊಂದು ನಾನು ಬರೆದ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ಸೊ ನಾನು ಲಕ್ಕೀಲಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಫಸ್ಟ್ ರೀಸನ್ ಇಸ್ ಅಭಿ. ಯಾಕೆ ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇರೋದು ಅಥವಾ ನಿಮಗೆ ಹೆಲ್ಪ್ ಇರೋದು ಅಥವಾ ನಿಮ್ಗೆ ಆ ಕಂಫರ್ಟ್ ಝೋನ್ ಕೊಡೋದು ತುಂಬ ಇಂಪಾರ್ಟೆಂಟ್. ನನಗೆ ಅಭಿ ಯಾವಾಗಲೂ ಹಿಸ್ ದೇರ್. ನಾನು ಹೇಳ್ತಾನೆ ಇರ್ತೀನಿ, ನಮ್ಮಮ್ಮ ಇದ್ದರೂ ನಾನು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಅದಕ್ಕಿಂತ ಚೆನ್ನಾಗಿ ಅವ್ನು ನನ್ನ ನೋಡ್ಕೊತಾನೆ ಎಲ್ಲ ರೀತಿ. ಮೆಂಟಲಿ ಇರ್ಬೋದು, ನಂಗೆ ಪಿಂಪಲ್ಸ್ ಆದಾಗೂ ಅಷ್ಟೇ, ನಾನೇ ಅಭಿ ಪಿಂಪಲ್ ಅಂದರೆ ಏನಾಗಲ್ಲ, ಹೋಗುತ್ತೆ, ನಿನ್ನ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ, ಅದಿದ್ರೂ ನೀನು ತುಂಬ ಬ್ಯೂಟಿಫುಲ್ ಆಗಿದೆಯಾ. ನನ್ನ ಸ್ಟ್ರೆಚ್ ಮಾರ್ಕ್ಸ್ ಬಂದಾಗೂ ಅಷ್ಟೇ, ಫಸ್ಟ್ ಟೈಮ್ ಸ್ಟ್ರೆಚ್ ಮಾರ್ಕ್ಸ್ ಬಂದಾಗ ಫೋಟೋ ತೆಗಿ ಅಂದಾಗೂ ನಾನು ಅದೇ ಹೇಳಿದ್ದು, ತಲೆ ಕೆಡ್ಸ್ಕೊಂಬೇಡ, ಇಟ್ ಈಸ್ ವೆರಿ ನ್ಯಾಚುರಲ್, ಎಲ್ಲರಿಗೂ ಬೇಗ ಬರುತ್ತೆ, ನಿಂಗೆ ಇವಾಗ ಬಂದಿದೆ ತಲೆ ಕೆಡ್ಸ್. ಅವ್ನು ಹಿಂಗೆ ನನ್ನ ಕಾಮ್ ಮಾಡ್ತಿದ್ದ. ಸೊ ಈ ಥರ ಒಂದು ಸಪೋರ್ಟಿವ್ ಪಾರ್ಟ್ನರ್ ಇರೋದು ತುಂಬ 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 ಇಂಪಾರ್ಟೆಂಟ್. ಆ್ಯಂಡ್ ಮಗುದು ಎಲ್ಲ ಕೆಲಸ ಇಂಥದ್ದು ಮಾಡಲ್ಲ ಅನ್ನಂಗಿಲ್ಲ. ಅವನು ಡೈಪರ್ ಚೇಂಜಿಂದ ಹಿಡಿದು ನಂಗೆ ಏನಾದರೂ ಒಂಚೂರು ಹೆಲ್ಪ್ ಬೇಕಂದರೆ, ಮಗುನ ಒಂದು ಸ್ವಲ್ಪ ತಿಟ್ಕೋತೀಯ ಅಂದರೆ ಇಟ್ಕೊಳ್ಳೋದು. ಹೀ ಈಸ್ ಲೈಕ್ ಹೇಳ್ತಾರೆ ಗೊತ್ತಾ, ಅಪ್ಪ ಅಮ್ಮ ಅಂದರೆ ಇಬ್ಬರೂ ಸೇರಿದ್ರೇ ಪೇರೆಂಟ್ಸ್ ಆಗೋದು ಅಂತ. ಸೊ ಹೀ ಈಸ್ ಆಲ್ವೇಸ್ ಬೀನ್ ದೇರ್. ಸೊ ಹಾಗಾಗಿ ನಂಗೆ ಯಾವತ್ತೂ ಕಷ್ಟ ಅನಿಸಿಲ್ಲ. ಅದು ಬಿಟ್ಟು ನಳಿ ಆಂಟಿ ನನಗೆ ಊಟದಿಂದ ಇರ್ಬೋದು, ಏನಾದರೂ ಒಂದು ಹಾಲು ಬೇಕು ಅಂದ್ರೂ ಅಷ್ಟೇ. ಇನಿಷಿಯಲಿ ನಾನು ಜಾಸ್ತಿ ಕೆಳಗೆ ಇಳಿತಾ ಇರಲಿಲ್ಲ. ಸೊ ಬೆಳಗಿನ ಜಾವ ಎಲ್ಲ ಫೀಡ್ ಮಾಡಿಸುವಾಗ ನೈಟೆಲ್ಲ ಎದ್ದಿರ್ತೀನಲ್ಲ, ಹೊಟ್ಟೆ ಹಶ್ವಾದರೆ 4 ಗಂಟೆ 4:15 ಬೆಳಗಿನ ಜಾವದಲ್ಲಿ ಫೋನ್ ಮಾಡಿದ್ರು, ಆಂಟಿ ಹಾಲು ಅಂತ. ಅವಾಗ ಕಾಯಿಸ್ಕೊಂಡು ಬಿಸಿ ತೊಗೊಂಡು ಬಂದು ರೂಮ್ಗೆ ಕೊಡೋರು. ಸೊ ಈ ಥರ ನನಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ಆ್ಯಂಡ್ ನನಗೆ ಆ ಥರದ್ದೇನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಇನ್ನೊಂದು ಇವರು ತುಂಬ ಸಜೆಷನ್ಸ್ ಕೊಡ್ತಾ ಇರ್ತಾರೆ. ನನಗೇನು ಕೊಟ್ಟಿಲ್ಲ ಅಂತಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಸತಿ ನನಗೂ ಕೋಪ ಬರುತ್ತೆ. ಯಾರಾದರೂ ಇವಾಗ ಬಂದಾಗ ಮಗು ಅಳ್ತಾ ಇದ್ರೆ, ಏನು ನಿಮ್ಮಮ್ಮ ಹಾಲು ಕುಡಿಸಿಲ್ವಾ ಅಂತಾರೆ. ನಮಗೆ ಗೊತ್ತು, ಅವರ್ಗಟ್ಲೆ ಕುತ್ಕೊಂಡು ಬೆನ್ನೋವು ಇದ್ರೂ ಕುಡಿಸಿರ್ತೀವಿ. ಪಟ್ ಅಂತ ಹೇಳ್ಬಿಟ್ಟಿರ್ತಾರೆ, ಏನು ನಿಮ್ಮಮ್ಮ ಹಾಲು ಕುಡಿಸಿಲ್ವಾ ನಿಮಗೆ ಅಂತ. ಸೊ ಅದನ್ನೆಲ್ಲ ನೀವು ತಲೆಗೆ ಹಾಕ್ಕೊಂಡ್ರೆ ಬೇಜಾರಾಗುತ್ತೆ. ನನಗೆ ಗೊತ್ತು ನನ್ನ ಮಗು, ನನಗೆ ಗೊತ್ತು ಯಾಕೆ ಅಳ್ತಿದೆ ಅಂತ, ಅಥವಾ ನಮ್ಮ ಮನೆಯವ್ರಿಗೆ ಗೊತ್ತು ನಾನು ಎಷ್ಟು ಚೆನ್ನಾಗಿ ಪಾಪು ನೋಡ್ಕೊತಿದ್ದೀನಿ ಅಂತ. ಸೊ ನೀವು ಯಾರಿಗೋ ಆನ್ಸರ್ ಮಾಡೋದು ನೆಸೆಸಿಟಿ ಇಲ್ಲ. ಆ್ಯಂಡ್ ತುಂಬ ಸಜೆಷನ್, ಇದು ಮಾಡಬೇಡ, ಹಂಗೆ ಮಾಡಬೇಡ, ಈಚೆ ಹೋಗ್ಬೇಡ, ಅದನ್ನು ಹಾಕೋ, ಇದನ್ನು ಮಾಡು ಎಲ್ಲ ಕೊಡ್ತಾ ಇರ್ತಾರೆ. ಒನ್ ಥಿಂಗ್, ಸ್ಮೈಲ್. ನೀವು ರಿಯಾಕ್ಟ್ ಮಾಡೋದ್ಕಿಂತ ಅವ್ರಿಗೆ ನಾನು ಯಾಕೆ ಮಾಡಬಾರ್ದು, ಹಿಂಗೆ ಯಾಕೆ ಹಂಗೆ ಯಾಕೆ ಅಂತ ಅನ್ನೋಂಗಿಂತ ಯಾರಾದರೂ ಏನಾದರೂ ಹೇಳಿದೆ, ಹಾಂ ಆಂಟಿ, ಓಕೆ ಆಂಟಿ,
ಸರಿ ಆಂಟಿ, ನೀವು ಹೇಳ್ದಂಗೆ ಮಾಡ್ತೀನಿ ಆಂಟಿ ಅಂತ ಹೇಳಿ ನಿಮ್ಮ ಮಗು ನಿಮ್ಗೇನು ಇಷ್ಟ, ನಿಮ್ಗೇನು ಅನಿಸುತ್ತೆ, ನಿಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನು ಆರಾಮಾಗಿ ಮಾಡ್ಕೊಂಡು ಹೋಗಿ. ಅವಾಗ ಯಾವ ಡಿಪ್ರೆಷನ್ನು ನಿಮಗೆ ಬರಲ್ಲ. ಆ್ಯಂಡ್ ಇನ್ನೊಂದು ನಂಗೆ ತುಂಬ ಹೆಲ್ಪ್ ಆಗಿದ್ದು ವರ್ಕಿಂಗ್. ನಾನು ಕಾನ್ಸ್ಟೆಂಟ್ಲಿ ಥ್ರೂ ಔಟ್ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿನೂ ಅಷ್ಟೇ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೆ ಇದ್ದೀನಿ. ನಾನು ಮ್ಯಾನಿಫೆಸ್ಟೇಷನ್ ಸೆಷನ್ಸ್ ತೊಗೊಳ್ಳೋದು ಗ್ಯಾಪ್ ತೊಗೊಂಡಿದ್ದೆ, 2.5 ಮಂತ್ಸ್ ಬಿಟ್ಟರೆ. ನನ್ನ ಸೋಷಿಯಲ್ ಮೀಡಿಯಾಲಿ ಆ್ಯಸ್ ಎನ್ ಇನ್ಫ್ಲೂಯೆನ್ಸರ್, ಕಾಂಟೆಂಟ್ ಕ್ರಿಯೇಟರ್ ನಾನು ಮಾಡ್ತಾನೇ ಇದ್ದೀನಿ, ಅಲ್ಲೆಲ್ಲ ಅರ್ನ್ ಮಾಡ್ತಾನೇ ಇದ್ದೀನಿ. ಸೊ ನನ್ನ ಕೆಲಸನ ನಾನು ಸ್ಟಾಪ್ ಮಾಡಿಲ್ಲ. ಹಾಗಂತ ನನ್ನ ಮಗುಗೂ ನಾನು ಟೈಮ್ ಕೊಟ್ಕೊಂಡು ನಾನು ಏನು ಮಾಡಬೇಕು ಅದನ್ನು ಆದಷ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಬ್ಯುಸಿ ಇಟ್ಕೊಂಡಿರೋದ್ರಿಂದನೂ ನನಗೆ ಜಾಸ್ತಿ ಅದೆಲ್ಲ ಆಗಿಲ್ಲ. ಸೊ ಐ ವುಡ್ ಸಜೆಸ್ಟ್ ಯಾರ್ಯಾರು ನೀವು ಡಿಪ್ರೆಷನ್ ಈ ಥರದ್ದೆಲ್ಲ ಫೇಸ್ ಮಾಡ್ತಿದ್ದೀರಾ, ನಮ್ಮ ಸುತ್ತಮುತ್ತ ಇರೋರ್ನಂತೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಇಲ್ಲ ನೀವು ಸಪೋರ್ಟ್ ಮಾಡಲೇಬೇಕು, ನನಗೆ ನೀವು ಹಿಂಗೆ ನೋಡ್ಕೊಳ್ಳೇಬೇಕು ಅಂತ ಹೇಳೋಕ್ಕಾಗಲ್ಲ. ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿ ಬಂದುಬಿಟ್ಟಿದ್ದೀನೋ ನಂಗೆ ಗೊತ್ತಿಲ್ಲ, ನಂಗೆ ಅವ್ರ ಎಲ್ಲರದ್ದು ಸಪೋರ್ಟ್ ಇದೆ. ನಿಮ್ಗೇನಾದರೂ ಆ ಥರ ಸಪೋರ್ಟ್ ಇಲ್ಲ ಅಂತ ಅಂದರೆ ಓನ್ಲಿ ಥಿಂಗ್ ಇಸ್ ನೀವು ಮೆಂಟಲಿ ಸ್ಟ್ರಾಂಗ್ ಆಗೋದು ಆ್ಯಂಡ್ ಮೆಂಟಲಿ ಪ್ರಿಪೇರ್ ಆಗೋದು ಮುಂಚೆನೇ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆಂಟ್ ಆಗೋದು ಮುಂಚೆನೇ ನೀವು ಪ್ರಿಪೇರ್ ಆಗೋದು ತುಂಬ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಮಗು ಆದಮೇಲೆ ನಿಮಗೆ ಒಂದು ಚಾಲೆಂಜ್ ಅಂದರೆ ಏನು ಕಷ್ಟ ಆಗ್ತಿದೆ ಅಂತ. ಟು ಬಿ ವೆರಿ ಹಾನೆಸ್ಟ್, ನಾನು ಈ ಫೇಸ್ನ ತುಂಬ 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 ಎಂಜಾಯ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ನಾನು ಅಮ್ಮ ಆಗಬೇಕು ಅಂತ ನಂಗೆ ತುಂಬ ಆಸೆ. ನನಗೊಂದು ಪಾಪು ಇರಬೇಕು. ಬಿಕಾಸ್ ನಂಗೆ ಮಕ್ಕಳಂದರೆ ಇಷ್ಟ. ಬೇರೆಯವ್ರ ಮಕ್ಕಳನ್ನ ನಾನು ಜಾಸ್ತಿ ಎತ್ಕೊಳಕ್ಕಾಗಲ್ಲ, ಮುದ್ದು ಮಾಡೋಕ್ಕಾಗಲ್ಲ, ನನ್ನ ಜೊತೆನೇ ಇಟ್ಕೊಳಕ್ಕಾಗಲ್ಲ. ಆ ಮಗುಗೂ ಆ ಬಾಂಡಿಂಗ್ ಬರಲ್ಲ ಅಲ್ವಾ, ಅಮ್ಮ ಮಗು ಮಧ್ಯೆ ಇರೋ ಬಾಂಡಿಂಗ್ ಅದು ಬೇರೆ ಯಾರ ಜೊತೆನೂ ಬರಲ್ಲ. ಸೊ ನನ್ನದೇ ಮಗು ಆದರೆ ನನ್ನ ಜೊತೆ ನಾನು ಬೇಕು ಅಂತ ಅದು ಕ್ರೇವ್ ಮಾಡುತ್ತೆ. ಐ ವಾಂಟ್ ದಟ್ ಫೀಲಿಂಗ್ ಅಂತ. ಸೊ ಇವಾಗ ನನಗೆ ಅದಾಗಿರೋದು, ನಾನು ತುಂಬ ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಖುಷಿಯಿಂದ ನಾನು ಮಾಡ್ತಾಯಿದ್ದೀನಿ. ಒಂದು ಚಾಲೆಂಜ್ ಅಥವಾ ತುಂಬ ಚೇಂಜ್ ಆಗಿರೋದೇನು, ಒಂದು ಸ್ವಲ್ಪ ಕಷ್ಟ ಆಗೋದೇನು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್. ಮುಂಚೆ ಆದರೆ ನಾವು ಹಿಂದಿನ ದಿನನೇ ಏನು ಬೇಕೋ, ಇವಾಗ ವೀಡಿಯೋ ಮಾಡಬೇಕು ಅಂತ ಅಂದ್ರೂ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದೆ. ಬಟ್ ಇವಾಗ ಹಾಗಲ್ಲ. ಇವತ್ತು ಹೆಂಗೆ ಅಂದರೆ ನಾನು ಈ ವಿಡಿಯೋ ಮಾಡೋ ಐಡಿಯಾನೂ ಇರಲಿಲ್ಲ. ಕ್ವೆಶ್ಚನ್ಸು ಇನ್ಫ್ಯಾಕ್ಟ್ ಮೊನ್ನೆ ಯಾವಾಗೋ ನೈಟ್ ಪಾಪಕ್ಕೆ ಫೀಡ್ ಮಾಡುವಾಗ ಕ್ವೆಶ್ಚನ್ಸ್ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ ಫೋನಲ್ಲಿ. ಸೊ ಇವತ್ತು ಅಭಿ ಮನೇಲೇ ಇದ್ದಾನೆ ಆ್ಯಂಡ್ ಪಾಪು ಮಲ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ನಾನು ಹಂಗಿದ್ರೆ ವೀಡಿಯೋ ಮಾಡ್ಕೊಂಡು ಬಿಡ್ತೀನಿ, ಏನೂ ಕೆಲಸ ಇಲ್ಲ, ಮನೇನೂ ಎಲ್ಲ ಸೈಲೆಂಟಾಗಿದೆ ಅಂತ ಪಟ ಅಂತ ಅವಾಗೆಲ್ಲ ಬರ್ಕೊಂಡು ಬಂದು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಕಾರ್ಡಿಂಗ್ ಟು ಹರ್ ಸ್ಕೆಡ್ಯೂಲ್ ಇವಾಗ ನಾನು ಪ್ಲ್ಯಾನ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಆನ್ ಸ್ಪಾಟ್ ಮಾಡ್ಕೊಂಡು ಹೋಗ್ಬೇಕು. ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಬಿಟ್ಟರೆ ಬೇರೆ ಎಲ್ಲನೂ ನಾನು ಖುಷಿಯಿಂದನೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಇದು ಆ್ಯಕ್ಚುಲಿ ನನ್ನ ಕಸಿನ್ ಕೇಳಿರೋದು ಆ್ಯಂಡ್ ಅವ್ರು ಹೇಳಿದ್ದಾರೆ ಪ್ಲೀಸ್ ಇದನ್ನು ಅಡ್ರೆಸ್ ಮಾಡು ಅಂತ. ಸೊ ಪೀಪಲ್ ವಾಂಟ್ ಟು ಗಿವ್ ಅವೇ ದೇರ್ ಪೆಟ್ಸ್ ಬಿಕಾಸ್ ದೇ ಆರ್ ಪ್ರೆಗ್ನೆಂಟ್ ಆರ್ ಹ್ಯಾವ್ ಅ ಬೇಬಿ, ಪ್ಲೀಸ್ ಅವೇರ್ ಅಬೌಟ್ ದಿಸ್ ಅಂತ. ಸೊ ನಂದು ಕಸಿನ್ ಸೆಕೆಂಡ್ ಕಸಿನ್ ಆಗಬೇಕು. ಸೊ ನಮಿತಾ ಅಂತ, ಅವರು ಶಿ ಟೇಕ್ಸ್ ಕೇರ್ ಆಫ್ ಅನಿಮಲ್ಸ್. ಅವ್ರದ್ದೇ ಒಂದು ಟೀಮ್ ಇದೆ. ಸೊ ಡಾಗ್ಸು, ಕ್ಯಾಟ್ಸು ಎಲ್ಲ ಥರ ಅನಿಮಲ್ಸ್ನೂ ಅವರು ನೋಡ್ಕೊತಾರೆ. ಸೊ ನಮ್ಮ ಮನೇಲಿ ನಾಯಿ ಇರೋದ್ರಿಂದ ಇದನ್ನು ನಾನು ಕೇಳಿದ್ದೀನಿ. ಇನ್ಫ್ಯಾಕ್ಟ್ ರೀಸೆಂಟಾಗಿ ನಮ್ಮ ಮನೇಲಿ ಪಾಪು ಆದಮೇಲೆ ನಳಿ ಆಂಟಿ ಗೊತ್ತಿರೋರು ಒಬ್ಬರು ಹೇಳಿದ್ರು, ನಾಯಿನ ಎಲ್ಲ ಕಳಿಸ್ಬಿಡಿ, ಮಗು ಇದೆ, ಮಗುಗೆ ಇನ್ಫೆಕ್ಷನ್ ಆಗೋಗುತ್ತೆ ಅಂತ. ನಳಿ ಆಂಟಿ ಒಂದೇ ಮಾತು ಹೇಳಿದ್ದು, ಬೇಕಾದ್ರೆ ಮಗುನ ಬೇರೆ ಎಲ್ಲಾದರೂ ಕಳಿಸ್ತೀನಿ ಹೊರತು ನಾಯಿನ ನಾನು ಎಲ್ಲೂ ಕಳಿಸಲ್ಲ ಅಂತ. ಬಿಕಾಸ್ ನಮಗೆ ಆದರೆ ಇವಾಗ ನಮಗಿರ್ಬೋದು, ಮಗುಗಿರ್ಬೋದು, ನಾವು ನೋಡ್ಕೋಬೋದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಪಾಪ ನಾಯಿ ಎಲ್ಲೂ ಹೋಗುತ್ತೆ, ಏನು ಮಾಡುತ್ತೆ, ಅದಕ್ಕೆ ಊಟ ಯಾರು ಕೊಡ್ತಾರೆ? ಆ್ಯಂಡ್ ನಾನು ಯಾವಾಗೂ ಹೇಳ್ತೀನಿ, ಮನೆಗೆ ಪೆಟ್ಸ್ನ ನೀವು ತಂದರೆ, ಅದು ನಾಯಿ ಇರ್ಬೋದು, ಯಾವುದೇ ಥರದ ಅನಿಮಲ್ನ, ಪ್ರಾಣಿನ ನೀವು ಮನೆಗೆ ತಂದರೆ ಅದನ್ನು ಸುಮ್ಮನೆ ಕಟ್ಟಾಕಕ್ಕೆ ಅಥವಾ ನಿಮ್ಮ ಸೇಫ್ಟಿಗೋಸ್ಕರ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕೋಕ್ಕೋಸ್ಕರ, ನಿಮ್ಮ ಟೈಮ್ ಪಾಸ್ಗೋಸ್ಕರ ಅಂತ ಪೆಟ್ಸ್ನ ತೊಗೊಂಡು ಬರಬೇಡಿ. ಅದೂ ನಿಮ್ಮ ಮನೇಲಿ ಒಂದು ಫ್ಯಾಮಿಲಿ ಮೆಂಬರ್ ಥರ ನೀವು ಟ್ರೀಟ್ ಮಾಡೋದಿದ್ರೆ ಮಾತ್ರ ತೊಗೊಂಡು ಬನ್ನಿ. ಇಲ್ಲಾಂದರೆ ಇಟ್ಸ್ ಓಕೆ, ತೊಗೊಳ್ಳೇಬೇಡಿ ನೀವು. ಯಾಕೆ ಅಂತಂದರೆ ಅದನ್ನು ನೀವು ಯಾವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಅಕ್ಸೆಪ್ಟ್ ಮಾಡ್ತೀರಾ, ಹೆಂಗೆ ಇನ್ನೊಂದು ಹೊಸ ಫ್ಯಾಮಿಲಿ ಮೆಂಬರ್ ಬಂದಾಗ ಹಳಬ್ರನ್ನ ಎಸಿಯೋಕ್ಕಾಗತ್ತಾ? ಇವಾಗ ನಿಮ್ಮ ಮನೆಗೆ ಒಂದು ಮಗು ಬಂತು ಅಂತ ನಿಮ್ಮ ಅಜ್ಜಿ ತಾತನ ಮನೆಯಿಂದ ಕಳಿಸ್ಬಿಡಿ ಅಂದರೆ ಹೆಂಗಾಗುತ್ತೆ? ಅಥವಾ ಬೇರೆ ಯಾರನ್ನೋ ನಿಮ್ಮ ತಮ್ಮ ತಂಗಿನ ಮನೆಯಿಂದ ಕಳಿಸ್ಬಿಡಿ ಅಂದರೆ ಹೆಂಗಾಗುತ್ತೆ? ಆಗಲ್ಲ ಅಲ್ವಾ? ಅದೇ ಥರ ಅವರೂ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ? ಸೊ ಹೆಂಗೆ ಪ್ರೆಗ್ನೆಂಟ್ ಆದ್ವಿ ಅಥವಾ ಇನ್ನೊಂದು ಅಂತ ಕಳಿಸ್ಬಿಡೋಕ್ಕಾಗತ್ತೆ? ಹಾಗಂತ ನಾವೇನು ಮಗುನ ನಾಯಿ ಹತ್ರನೇ ಕರ್ಕೊಂಡು ಹೋಗಲ್ಲ.
ಬರ್ತಾರೆ. ಅದೂ ಅಷ್ಟೇ, ಅವ್ರು ಎಷ್ಟು ಮೆಚ್ಯೂರ್ಡ್ ಅಂತ ಅಂದರೆ ಆ್ಯಕ್ಚುಲಿ ಹೇಳ್ತಾರಲ್ವ, ನಾಯಿಗಿರೋ ಬುದ್ಧಿ ನಮ್ಗಳಿಗೂ ಇರಲ್ಲ. ಸೊ ಅದು ಪಾಪ ಮಗುನ ಟಚ್ ಮಾಡಲ್ಲ, ಹತ್ರ ಬಂದು ಮೂಸ್ಬಿಟ್ಟು ಹೋಗ್ಬಿಡುತ್ತೆ ಅಥವಾ ದೂರದಿಂದನೇ ನಿಂತ್ಕೊಳ್ಳುತ್ತೆ. ಆ್ಯಂಡ್ ಇವಾಗ ಜಾಸ್ತಿ ನಮ್ಮ ರೂಮ್ ಒಳಗೆ ಬರಲ್ಲ, ರೂಮ್ ಆಚೆನೇ ನಿಂತ್ಕೊಂಡು ಹೋಗ್ಬಿಡುತ್ತೆ. ಹಾಲಲ್ಲೆಲ್ಲ ಓಡಾಡುತ್ತೆ, ಒಳಗೆ ಬರಲ್ಲ, ಬೆಡ್ ಮೇಲೆಲ್ಲ ಹತ್ತಲ್ಲ. ಸೊ ಅದಕ್ಕೂ ಬುದ್ಧಿ ಇದೆ, ಆ ಸ್ಮೆಲ್ಲಿಂದಾನೇ ಅದು ಕಂಡುಹಿಡಿದು ಬಿಡುತ್ತೆ. ಸೊ ಆ್ಯಂಡ್ ಯಾವುದೇ ಥರದ ಇನ್ಫೆಕ್ಷನ್ ಆಗಲ್ಲ. ಇನ್ಫ್ಯಾಕ್ಟ್ ನಾನು ತುಂಬ ರಿಸರ್ಚಲ್ಲಿ ನೋಡಿದ್ದೀನಿ, ಯಾವ ಮಕ್ಕಳು ನಾಯಿಗಳ ಜೊತೆ ಬೆಳೀತಾರೆ ಅಥವಾ ಪೆಟ್ಸ್ಗಳ ಜೊತೆ ಬೆಳೀತಾರೆ ಅವ್ರಿಗೆ ಇಮ್ಯುನಿಟಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ. ಆ್ಯಂಡ್ ಆ ಥರ ಏನಾದರೂ ಇಂಟೆನ್ಷನ್ ಇದ್ದರೆ ನೀವು ಪೆಟ್ಸ್ನೇ ತೊಗೊಳಕ್ಕೆ ಹೋಗಬೇಡಿ. ಐ ಹೋಪ್ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಹೇಳಿದ್ದೀನಿ. ಆ್ಯಂಡ್ ನೀವುಗಳು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದ್ರ ಬಗ್ಗೆ ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಆ್ಯಂಡ್ ಲಾಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ವಾಟ್ ಈಸ್ ದ ರೈಟ್ ಏಜ್ ಟು ಹ್ಯಾವ್ ಅ ಬೇಬಿ ಅಂತ. ನಾನು ಇದ್ರ ಬಗ್ಗೆ ಹೆಂಗೆ ಹೇಳಬೇಕು ಗೊತ್ತಿಲ್ಲ. ರೀಸೆಂಟಾಗೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಅದರಲ್ಲಿ ಹೇಳ್ತಾಯಿದ್ರು ದಯವಿಟ್ಟು ಅಂದರೆ ದೊಡ್ಡವ್ರು ಎಷ್ಟೊಂದು ಜನ ಹೇಳ್ತಾರೆ ಗಂಡ ಹೆಂಡತಿ ಮಧ್ಯೆ ಪ್ರಾಬ್ಲಮ್ ಇದ್ದರೆ ಒಂದು ಮಗು ಮಾಡ್ಕೊಂಡ್ಬಿಡಿ, ಗಂಡ ಹೆಂಡತಿ ರಿಲೇಷನ್ಶಿಪ್ ಸರಿ ಹೋಗುತ್ತೆ. ಸೊ ಈ ಥರದ್ದು ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗೋಕ್ಕೋಸ್ಕರ ಮಗುನ ಮಾಡ್ಕೊಳ್ಬೇಡಿ, ಅಥವಾ ನಿಮ್ಮ ಮೆಂಟಲ್ ಹೆಲ್ತ್ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಮಗುನ ಮಾಡ್ಕೊಳ್ಬೇಡಿ, ಅಥವಾ ಸೊಸೈಟಿ ಪ್ರೆಷರ್ಗೋಸ್ಕರ ಮಗುನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ಸೊಸೈಟಿಲಿ ಮಗು ಮಾಡ್ಕೊಂಡ್ರೇ ಒಂದು ಜೀವನ, ರಿಲೇಷನ್ಶಿಪ್ ಅಂದಮೇಲೆ ಮಗು ಮಾಡ್ಕೊಳ್ಲೇಬೇಕು, ಈ ಥರ ನೀವು ರೆಡಿ ಇಲ್ಲದೆ ಬೇರೆ ಯಾರೋ ಹೇಳಿದ್ರು ಅಂತ ಮಗು ಮಾಡ್ಕೊಳ್ಬೇಡಿ. ನೀವು ಯಾವಾಗ ರೆಡಿ ಇರ್ತೀರೋ ದಟ್ ಈಸ್ ದ ರೈಟ್ ಏಜ್. ಸೊ ನೀವು ಮೆಂಟಲಿ, ಫಿಸಿಕಲಿ, ಫಿನಾನ್ಷಿಯಲಿ, ಎಮೋಷ್ನಲಿ ಯಾವಾಗ ನೀವು ರೆಡಿ ಇರ್ತೀರೋ ದಟ್ ಈಸ್ ದ ರೈಟ್ ಏಜ್. ಅದಕ್ಕೆ ಇದೇ ರೈಟ್ ಏಜ್, ಇದೇ ಏಜಲ್ಲಿ ಮಾಡ್ಕೋಬೇಕು ಅಂತ ಇಲ್ಲ. ನೀವು ಪ್ರಿಪೇರ್ ಆಗಿದ್ದಾಗ ಮಾಡ್ಕೊಳ್ಳಿ, ಬೇರೆಯವ್ರು ಪ್ರಿಪೇರ್ ಆದಾಗ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮ್ಮ ಟ್ರಾಮನ ಆ ಮಗುಗ ಮೇಲೆ ಹಾಕ್ತೀರಾ, ನಿಮ್ಗಿರೋ ಬ್ಯಾಗೇಜ್, ನಿಮ್ಗಿರೋ ಬರ್ಡನ್ನೆಲ್ಲ ಆ ಮಗು ಮೇಲೆ ಟ್ರಾನ್ಸ್ಫರ್ ಮಾಡ್ತೀರಾ. ಪಾಪ ಅದೇನು ಮಾಡಿತ್ತು, ನಾವು ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಬ್ಯಾಗೇಜ್ ಎಲ್ಲ ಅದಕ್ಕೆ ಕೊಟ್ಟರೆ ಆ್ಯಂಡ್ ಯಾವ ಮಗುನೂ ಅವ್ರ ಅಪ್ಪ ಅಮ್ಮಂದು ರಿಲೇಷನ್ಶಿಪ್ನ ಸರಿ ಮಾಡೋಕ್ಕಾಗಲ್ಲ. ನಮ್ಮದು ರಿಲೇಷನ್ಶಿಪ್ ನಾವೇ ಸರಿ ಮಾಡ್ಕೋಬೇಕು, ನಮ್ಮ ಕಷ್ಟಗಳನ್ನ ನಾವೇ ಸರಿ ಮಾಡ್ಕೊಳ್ಬೇಕು. ಈ ಫೇಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಫೇಸ್. ಯಾರೂ ಈ ಥರ ಅನ್ಕಂಡೀಷ್ನಲ್ ಲವ್, ನಾನು ಮಾತಾಡೋಕೆ ಹೋದರೆ ಐ ಗೆಟ್ ಎಮೋಷ್ನಲ್, ಐ ಡೋಂಟ್ ನೋ ವೈ. ಓಕೆ, ನಂಗೆ ಗೊತ್ತಿಲ್ಲದೇ ನಂಗೆ ಅಳು ಬಂದ್ಬಿಡ್ತು. ಸೊ ದಯವಿಟ್ಟು ಮಗುನ ಯಾರೋ ಹೇಳಿದ್ರು ಅಂತ ಮಾಡ್ಕೊಳ್ಬೇಡಿ, ನೀವು ಪ್ರಿಪೇರ್ ಆದಾಗ ಮಾಡ್ಕೊಳ್ಳಿ. ದಟ್ ಈಸ್ ದ ರೈಟ್ ಏಜ್. ಆ್ಯಂಡ್ ಮಕ್ಕಳನ್ನ ದಯವಿಟ್ಟು ಮಕ್ಕಳ ಥರ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಸುಮ್ಮನೆ ಏನೋ ಮಕ್ಕಳಾದಮೇಲೆ ಯಾರ ಕೈಯಲ್ಲೋ ಕೊಟ್ಬಿಡೋದು, ಹೆಂಗೆಂಗೋ ನೋಡ್ಕೊಳ್ಬಿಡೋದು, ಅವ್ರಿಗೆ ಮೆಂಟಲಿ ಪ್ರೆಷರ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. So sorry. So yeah, that is my answer. ನೀವು ಯಾವಾಗ ರೆಡಿ ಇರ್ತೀರಾ, ನೀವು ಯಾವಾಗ ಪ್ರಿಪೇರ್ ಆಗಿರ್ತೀರಾ, ದಟ್ ಈಸ್ ದ ರೈಟ್ ಏಜ್. ಅದಕ್ಕೆ ಒಂದು ನಂಬರ್ ಇಲ್ಲ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಮ ಕ್ವೆಶ್ಚನ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ. ಯಾವುದಾದ್ರೂ ಆನ್ಸರ್ ಮಾಡಿಲ್ಲ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.